Good morning, students. Today we are required to discuss about the Henry Fayol principles of management. And in our previous class, we have discussed about the F.W. Taylor, the principles of management is also one of the important principles. And today, the Henry Fayol principles of management. The Henry Fayol, the father of principles of management, or father of administrative management, or the father of general management. Okay, general management, and father of scientific principles of management is called F.W. Taylor. The father of principles of management and father of administrative management and father of general management ಅಂತ ಹೇಳ್ತೀವಿ ಇವರಿಗೆ, ಹೆನ್ರಿ ಫೇಯೋಲ್ ಅವರಿಗೆ. ಓಕೆ, ನಿರ್ವಹಣಾ ತತ್ವದ ಪಿತಾಮಹ, ಇನ್ನು ಆಡಳಿತಾತ್ಮಕ ಪಿತಾಮಹ ಮತ್ತು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತಲೂ ಹೇಳ್ತೀವಿ ಇವನನ್ನು. So he was going to be get born in the year of 1841 at Constantinople in France. France ಅಲ್ಲಿ ಇವರು ಹುಟ್ಟುತ್ತಾರೆ 1841ರಲ್ಲಿ, and he started his career as a junior engineer in a coal mine company in France. ಫ್ರಾನ್ಸ್ ಅಲ್ಲಿ ಕೋಲ್ ಮೈನ್ ಕಂಪನಿಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಇವನು ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. he became a general manager of the same company in the year of 1818 1880ರಲ್ಲಿ ಆ ಕಂಪನಿಯ ಅದೇ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ಆ್ಯಂಡ್ ಸರ್ವ್ಡ್ ಫಾರ್ 22 years 22 ವರ್ಷ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. ಟು ಹಿಸ್ ಕ್ರೆಡಿಟ್, ಹಿ ವಾಸ್ ಪ್ರಮೋಟೆಡ್ ಆಸ್ MD ಇನ್ ದಿ ಇಯರ್ ಆಫ್ 1888 ಇವರು ಇವಾಗ ಜನರಲ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಅದಾದಮೇಲೆ ಇವನು ಜನರಲ್ ಮ್ಯಾನೇಜರ್ ಆಗ್ತಾನೆ. ಅದಾದಮೇಲೆ ಇವನು MD ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಯಾವಾಗ ಅಂದರೆ 1888ರಲ್ಲಿ ಅಂತ ಹೇಳ್ತೀವಿ. ಓಕೆ, ಹಿ ಹ್ಯಾಂಡಲ್ ದಿ ಬ್ಯಾಂಕ್ರಪ್ಟ್ ಸಿಚುವೇಶನ್ಸ್ ಆಫ್ ದಿ ಕಂಪನಿ. ಅಂದರೆ ಅವಾಗ ಕಂಪನಿಯ ಪರಿಸ್ಥಿತಿ ಸರಿ ಇರಲಿಲ್ಲ, ಅಂದರೆ ವಿಸರ್ಜನೆ ಇದರಲ್ಲಿ ಇತ್ತು, ದಿವಾಳಿ ಪೊಸಿಷನ್ನಲ್ಲಿರುವಂಥ ಕಂಪನಿಯನ್ನು ವಿತ್ ಹೀಸ್ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ದಿ ಹೈಯೆಸ್ಟ್ ಪೊಸಿಷನ್ಸ್ ಅಂತ ಹೇಳ್ತೀವಿ. ಒಂದು ತುಂಬ ಒಳ್ಳೆ ರಿಚ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಎಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲಿ ಆಗಿರ್ಬೋದು, ಅಥವಾ ಆಡಳಿತಾತ್ಮಕ ಫೀಲ್ಡಲ್ಲಿ ಆಗಿರ್ಬೋದು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಕಂಪನಿಯನ್ನು, ಬ್ಯಾಂಕ್ರಪ್ಟಲ್ಲಿರುವಂಥ ಕಂಪನಿಯನ್ನು, ಇವರು ದಿವಾಳಿ ಹಂತದಲ್ಲಿರುವಂಥ ಕಂಪನಿಯನ್ನು ತನ್ನ ಅನುಭವದಿಂದ ಆ ಕಂಪನಿಯನ್ನು ಒಂದು ಹೈಯೆಸ್ಟ್ ಪೊಸಿಷನ್ಗೆ ತರ್ತಾನೆ ಆ ಫ್ರಾನ್ಸಲ್ಲಿ ಅಂತ ಹೇಳ್ತಾರೆ. ಓಕೆ, ಹೀಸ್ ಅಂದರೆ ದ ಕಂಪನಿ ಮೇ ಬಿಕಮ್ ಅಂಡರ್ ಸಿಚುವೇಶನ್ಸ್, ಬ್ಯಾಂಕ್ರಪ್ಟ್ ಸಿಚುವೇಶನ್ಸ್ ಆಫ್ ದಿ ಕಂಪನಿ ವಿತ್ ಹೀಸ್ ರಿಚ್ ಎಕ್ಸ್ಪೀರಿಯನ್ಸ್, ದಟ್ ಕಂಪನಿ he take that company into the highest positions in France. He wrote the books of management. He wrote the books of after his retirement in the year of 1916 ನಲ್ಲಿ ಅವನು ರಿಟೈರ್ಡ್ ಆಗ್ತಾನೆ. 1916 ನಲ್ಲಿ ರಿಟೈರ್ಡ್ ಆಗ್ತಾನೆ. ಅವಾಗ ಒಂದು ಬುಕ್ಸನ್ನು ಬರೀತಾನೆ. ಹಿ ವಾಸ್ ಪಬ್ಲಿಷ್ಡ್ ಇನ್ ಇಂಗ್ಲಿಷ್. ಅದೇ ಸೇಮ್ ಬುಕ್ಸನ್ನು ಪಬ್ಲಿಷ್ ಮಾಡ್ತಾರೆ. ಯಾವಾಗ 1949ನಲ್ಲಿ ಪಬ್ಲಿಷ್ಡ್ ಇನ್ ಇಂಗ್ಲಿಷ್ನಲ್ಲಿ ಮಾಡ್ತಾರೆ. The classic book of management was entitled as general and industrial management ಅನ್ನೋ ಒಂದು ಬುಕ್ಸನ್ನು ಬರೀತಾನೆ. ಓಕೆ, ಫಸ್ಟು ದಟ್ ಬುಕ್ ವಾಸ್ ಇನ್ ಇಂಗ್ಲೀಷ್ನಲ್ಲಿ ಬರೀತಾನೆ. ಇಂಗ್ಲೀಷ್ನಲ್ಲಿ ಇರುವಂಥ ಬುಕ್ಸನ್ನು ಫಸ್ಟು ಅದು ಫ್ರೆಂಚಲ್ಲಿ ಇರುತ್ತೆ. ಫ್ರೆಂಚಲ್ಲಿ ಇದ್ದಿದ್ದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡ್ತಾರೆ. ಯಾವಾಗ ಅಂದರೆ ಇನ್ ದಿ ಇಯರ್ ಆಫ್ 1949ನಲ್ಲಿ ಅದನ್ನು ತರ್ಜುಮೆ ಮಾಡಿದ ಮೇಲೆ, ತದಾದ ನಂತರ ಅದನ್ನು ಯಾವ ಹೆಸರಿಂದ ಕರೀತಾರೆ ಅಂದರೆ ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಏನು, ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಅಂದರೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯ ಮತ್ತು ಕೈಗಾರಿಕಾ ನಿರ್ವಹಣಾ ಅನ್ನೋ ಒಂದು ಬುಕ್ಸನ್ನು ಬರೀತಾನೆ. ಓಕೆ, ಆ್ಯಂಡ್ ವಿಚ್ ಕಂಟೈನ್ಸ್ ದ ಐಡಿಯಾಸ್ ಆಫ್ 3 ಏರಿಯಾಸ್ ಅಂತ ಹೇಳ್ತೀವಿ. ಈ ಬುಕ್ಸಲ್ಲಿ ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಲ್ಲಿ 3 ಐಡಿಯಾಸ್ ಇದ್ದಾವೆ. 3 ಐಡಿಯಾಸ್ ಆರ್ ಇಲ್ಲಿ ಆ 3 ಐಡಿಯಾಸ್ ಇಟ್ಕೊಂಡು ಇನ್ 3 ಏರಿಯಾಸ್ ಯಾವ್ಯಾವ ಏರಿಯಾಸ್ ಅಂತಂದ್ರೆ, ದ ಏರಿಯಾಸ್ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಅಂಡ್ ಫಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ, ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ.
ಎರಡನೇದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳು. ಮತ್ತು ಮೂರನೇದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ಪಾಪ್ಯುಲರ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ. 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆಯ ತತ್ವಗಳು, 14 ನಿರ್ವಹಣೆಯ ತತ್ವಗಳಂತ ಮಾಡ್ತಾನೆ. ಫಸ್ಟ್ನೇದು ವಾಟ್ ಆರ್ ದಿ ಕ್ಲಾಸಿಫಿಕೇಶನ್, ಇವನೇನ್ ಮಾಡಿದ್ದಾನೆ, ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ. ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಬಿ ಕ್ಲಾಸಿಫೈ ದಿ ಬಿಸ್ನೆಸ್ ಆಕ್ಟಿವಿಟಿ. ಹೇಗೆ ಮಾಡಿದ್ದಾನೆ ಇವರು ಯಾರು, ಹೆನ್ರಿ ಫೇಲ್ ಅವರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಬಿಸ್ನೆಸ್ ಆಕ್ಟಿವಿಟಿಯನ್ನ. And the management is not restricted to only in a business organizations, but it can be applied all the space of the life. All the space of the life. ಅಂದರೆ ಎಲ್ಲ ವರ್ಗಗಳಿಗೂ ಅಥವಾ ಎಲ್ಲ ವಿಭಾಗಗಳಲ್ಲಿಯೂ ಅಪ್ಲೈ ಆಗುವಂತಹ ಏನು ಪ್ರಿನ್ಸಿಪಲ್ಸ್ ಅನ್ನ ಇವನು ಕೊಟ್ಟಿದ್ದಾನೆ ಹೆನ್ರಿ ಫೇಯೋಲ್ ಅಂತ ಹೇಳ್ತಾನೆ. ಇಟ್ಸ್ ನಾಟ್ ಓನ್ಲಿ ಕನ್ಸರ್ನ್ ವಿತ್ ದಿ business organizations, it also applied in non-business organization, big or small or public or private or wherever. ಓಕೆ, ಎಲ್ಲ ಕಡೆ ಇದನ್ನ ಅಪ್ಲೈ ಮಾಡ್ಬೋದು ಅಂತ ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ 6 ಟೈಪ್ಸ್ ಮಾಡ್ತಾನೆ, 6 ಪ್ರಕಾರಗಳನ್ನಾಗಿ ಕ್ಲಾಸಿಫೈ ಮಾಡ್ತಾನೆ. ಟೆಕ್ನಿಕಲ್, ಕಮರ್ಷಿಯಲ್, ಫಿನಾನ್ಸಿಯಲ್, ಸೆಕ್ಯೂರಿಟಿ, ಅಕೌಂಟಿಂಗ್ ಅಂಡ್ ಮ್ಯಾನೇಜರಿಯಲ್. ತಾಂತ್ರಿಕ, ವಾಣಿಜ್ಯ, ಹಣಕಾಸು, ಭದ್ರತೆ, ಲೆಕ್ಕಶಾಸ್ತ್ರ ಮತ್ತು ನಿರ್ವಹಣೆ ಅಂತ ಹೇಳಿ 6 ಚಟುವಟಿಕೆಗಳನ್ನಾಗಿ ಮಾಡ್ತಾನೆ. ತಾಂತ್ರಿಕ ಚಟುವಟಿಕೆಗಳು, ಇಟ್ ಈಸ್ ಕನ್ಸರ್ನ್ ವಿತ್ ವಾಟ್, ಇಟ್ ಈಸ್ ಕನ್ಸರ್ನ್ ವಿತ್ it's related to the production of goods and services. It's related to the production of goods and services. ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ ಟೆಕ್ನಿಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. What do you mean by commercial point? Commercial point is also related to the buying and selling of goods and services. Buying and selling of goods and services or exchange of goods and services. ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿ ಯಾವುದಿರುತ್ತೆ, ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯಕ್ಕೆ ಇರುತ್ತೆ. ಮಾರಾಟ, ಖರೀದಿ ಮತ್ತು ಮಾರಾಟ ಜೊತೆಗೆ ವಿನಿಮಯಕ್ಕೆ ಇರುವಂತದ್ದು ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಇವನು ಡಿವೈಡ್ ಮಾಡ್ತಾನೆ. ಹಾಗೆ ಫಿನಾನ್ಷಿಯಲ್ ಆಕ್ಟಿವಿಟಿ ಯಾವುದಕ್ಕೆ ಸಿಗುತ್ತೆ, ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಆರ್ ಕನ್ಸರ್ನ್ ವಿತ್ securing capital and optimum use of capital and use of capital, application and use of capital, sources and uses of capital ಅಂತ ಹೇಳ್ತೀವಿ. ಸೋರ್ಸಸ್ ಅಂದ್ರೆ ಏನು, ಹೇಗೆ ನಾವು ಬಂಡವಾಳವನ್ನ ಕ್ರೋಢೀಕರಿಸ್ತೀವಿ, ಹೇಗೆ ನಾವು ತಗೊಳ್ತೀವಿ ಫ್ರಮ್ ಫಿನಾನ್ಷಿಯಲ್ ಬ್ಯಾಂಕ್ ಆರ್ ಕಮರ್ಷಿಯಲ್ ಬ್ಯಾಂಕ್ ಆರ್ ದೇರ್ ಇಸ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬೇರೆ ಎಲ್ಲಿಂದ ತಗೊಳ್ತೀವಿ ದುಡ್ಡನ್ನ, ಹೇಗೆ ಸೆಕ್ಯೂರಿಂಗ್ ಮಾಡ್ತೀವಿ ಅಂಡ್ ಅದನ್ನು ಹೇಗೆ ಯೂಸ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಫಿನಾನ್ಷಿಯಲ್ ಆಕ್ಟಿವಿಟಿ ಸಂಬಂಧಪಟ್ಟಿದೆ ಅಂತ ಹೆನ್ರಿ ಫೇಯೋಲ್ ಅವರು ಆಗಿನ ಕಾಲದಲ್ಲೇ ಹೇಳಿದ್ದಾರೆ. ಅಂಡ್ ಸೆಕ್ಯೂರಿಟಿ ಈಸ್ ಕನ್ಸರ್ನ್ ವಿತ್ it is also concerned. What is the security activities going to do? Security activities are concerned with the protection of property and peoples ಅಂತ ಹೇಳ್ತೀವಿ. ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ಅಂಡ್ ಪೀಪಲ್ಸ್ ಅಂತ. ಓಕೆ, ಆಸ್ತಿ ಮತ್ತು ಜನರ ರಕ್ಷಣೆಗೆ ಸಂಬಂಧಪಟ್ಟಿದೆ, ಸಮಾಜದ ರಕ್ಷಣೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತೀವಿ. ರಕ್ಷಣೆಗೆ, ಓಕೆ, ಅಲ್ಲಿ ಉದ್ಯೋಗಿಗಳ ರಕ್ಷಣೆನೂ ಆಗಿರ್ಬೋದು ಅದರಲ್ಲಿ ಅಂತ. ಓಕೆ, ಅಂಡ್ ಅಕೌಂಟಿಂಗ್ ಇಟ್ಸ್ include the financial and ಕಾಸ್ಟ್ ಅಕೌಂಟಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಎರಡನ್ನೂ ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಅಕೌಂಟಿಂಗ್ ಆಕ್ಟಿವಿಟೀಸ್ ನಲ್ಲಿ. ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಎರಡನ್ನೂ ಮ್ಯಾನೇಜ್ ಮಾಡ್ಕೊಳ್ತಿದ್ರು. ಇಟ್ ಈಸ್ ಕನ್ಸರ್ನ್ ವಿತ್ ದಟ್ ಅಂತ ಹೇಳ್ತೀವಿ. ಮ್ಯಾನೇಜರ್ ಆಕ್ಟಿವಿಟೀಸ್ ಇಟ್ ಈಸ್ ಕನ್ಸರ್ನ್, ಇಟ್ಸ್ ರಿಲೇಟೆಡ್ ಟು ದಿ ಅಡ್ಮಿನಿಸ್ಟ್ರೇಷನ್, ರಿಲೇಟೆಡ್ ಟು ದಿ ಆಡಳಿತಾತ್ಮಕ. ಅದಕ್ಕೆ ನಾವು ಅವರಿಗೆ ಹೇಳೋದು ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಅದಕ್ಕೆ it's administration of the management activities, areas like what, planning, organizing, ಎಲ್ಲ functions of management ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ. Okay, then then first one, classification of business activity areas. ಒಂದು ಯಾವ್ಯಾವ ಏರಿಯಾದಲ್ಲಿ ಇವರು ಇದು ಮಾಡಿದ್ದಾರೆ ಅಂತ ಹೇಳಿ, and areas and even though ideas. ಇನ್ನೊಂದು ಸೆಕೆಂಡ್ ಐಡಿಯಾಸ್ ಅಂದಾಗ, ಇದನ್ನ ಐಡಿಯಾಸ್ ಅಂದಾಗ ಸೆಕೆಂಡ್ ಒನ್ ಐಡಿಯಾಸ್ ಏನು ಅಂದ್ರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇವ್ನು ಕೊಟ್ಟಿರೋದು. ಅವನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಆದ್ಮೇಲೆ ಸೆಕೆಂಡ್ ಒನ್ ಇವ್ರು ಕೊಟ್ಟಿರುವಂತದ್ದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ. ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಹೆನ್ರಿ ಫೇಯೋಲ್ ವಾಸ್ ದ ಫಸ್ಟ್ ಥಿಂಕರ್ ಆಫ್ ದಿ ಟು ಲೀಸ್ಟ್ ಔಟ್ ದಿ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಇವರೇ ಫಸ್ಟಿಗೆ ಲಿಸ್ಟ್ ಮಾಡಿರೋದು ಯಾರು ಅಂದ್ರೆ ಹೆನ್ರಿ ಫೇಯೋಲ್. ಹೆನ್ರಿ ಫೇಯೋಲ್ is the first thinker or first person or first thinker to list the functional areas of management.
ಅಂದರೆ ನಿರ್ವಹಣೆಯ ಯಾವ್ಯಾವ ಏರಿಯಾಗಳಿದ್ದಾವೆ, ಯಾವ್ಯಾವ ವಲಯಗಳಿದ್ದಾವಂತೆ ಮೊಟ್ಟ ಮೊದಲಿಗೆ ಲೀಸ್ಟ್ ಮಾಡಿದವರೆ ಯಾರು? ಹೆನ್ರಿ ಫಯೋಲ್. Therefore, he is known as a father of administrative management. ಆ ಕಾರಣಕ್ಕಾಗಿ ಇವರನ್ನು ಆಡಳಿತಾತ್ಮಕ ನಿರ್ವಹಣೆಯ ಪಿತಾಮಹ ಅಂತ ಹೇಳ್ತೀವಿ. ಇವನೇ ಮೊದಲಿಗೆ ಯಾವ್ಯಾವ ಫಂಕ್ಷನ್ಸ್, ಮ್ಯಾನೇಜ್ಮೆಂಟ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳಿಕೊಟ್ಟಿರೋದು ಯಾರು? ಹೆನ್ರಿ ಫಯೋಲ್ ಆಗಿರೋದ್ರಿಂದ ಇವನನ್ನು ಆಡಳಿತಾತ್ಮಕ ಪಿತಾಮಹ ಅಂತ ಕರಿತೀವಿ. ದೇ ಆರ್ ಡಿವೈಡೆಡ್ ಇಂಟು 5 ಏರಿಯಾಸ್. ಅವನ 5 ಏರಿಯಾಗಳನ್ನಾಗಿ ಮಾಡ್ತಾರೆ. ಏನು? ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಕಮ್ಯುನಿಕೇಟಿಂಗ್ ಅಂಡ್ ಕಂಟ್ರೋಲಿಂಗ್. 5 ವಿಭಾಗಗಳನ್ನಾಗಿ 5 ಕಾರ್ಯಗಳನ್ನಾಗಿ ಮಾಡ್ತಾರೆ. ಪ್ಲಾನಿಂಗು, ಆರ್ಗನೈಸಿಂಗ್ ನಿಮಗೆ ಒಂದು ಸಪ್ರೇಟ್ ಚಾಪ್ಟರ್ಸೇ ಇದಾವೆ. ಕೋಆರ್ಡಿನೇಟಿಂಗ್ ನಾವಾಗಲೇ ಹೇಳಿದ್ವಿ ಫಸ್ಟ್ ಚಾಪ್ಟರ್ನಲ್ಲಿ. ಕಮಾಂಡಿಂಗ್ ಅಂಡ್ ಕಂಟ್ರೋಲಿಂಗ್, ಕಮ್ಯುನಿಕೇಶನ್ಸ್ ಅವೆಲ್ಲ ಹೇಳ್ತೀವಿ ನಾವು. ಓಕೆ, ಕಂಟ್ರೋಲಿಂಗ್ ಇವೆಲ್ಲ ಫಂಕ್ಷನ್ಸ್ ಅನ್ನ ಫಸ್ಟ್ ಲೀಸ್ಟ್ ಔಟ್ ಮಾಡಿದ್ದು ಹೆನ್ರಿ ಫಯೋಲ್ ಅಂತ. ದೆನ್ ಥರ್ಡ್ ಒನ್ ಇವ್ರದ್ದು ಯಾವುದು ಐಡಿಯಾಸ್ ಯಾವುದು ಅಂದ್ರೆ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುವಂತ ಐಡಿಯಾ ಆಗಿರುತ್ತೆ. 14 principles of management. The third important area of Henry Fayol contributed is in the management, okay, is called the management principles. His trust is that these principles need not restrict to only the business organizations, but even it is going to be applied in a social, political, economical, religious, okay, and they're irrespective of the society. Okay, we're going to be apply everywhere anta ಹೇಳ್ತೀವಿ, etc. These are the 14 principles of management. Then ನೀವು 14 ಎಲ್ಲ ಕಡೆ ಎಲ್ಲ ಇದು ಕೇವಲ ವ್ಯವಹಾರಿ ಸಂಸ್ಥೆಗಳಿಗೆ ಮಾತ್ರ ಸಂಬಂಧವಾಗಿದೆ, ಸೀಮಿತವಾಗಿಲ್ಲ. ಇದು ಸಮಾಜಕ್ಕೆ, ಏನು ರಾಜಕೀಯ ವಲಯದಲ್ಲಿ, ಸಮಾಜದ ವಲಯದಲ್ಲಿ, ರಿಲಿಜಿಯಸ್ ಅಂದರೆ ಧರ್ಮದ ವಲಯಗಳು ಎಲ್ಲ ಕಡೆನೂ ಇದು ಅನ್ವಯಿಸುತ್ತದೆ. ಕೇವಲ ವ್ಯವಹಾರಿ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಎಕನಾಮಿಕಲ್ ಅಂದರೆ ಆರ್ಥಿಕತೆಗೆ ಅನ್ವಯಿಸುತ್ತದೆ. ಇಂಥ ಪ್ರಿನ್ಸಿಪಲ್ಸನ್ನು ಇವರು ಡಿಸೈನ್ ಮಾಡಿದ್ದಾರೆ. ಫಸ್ಟಿಗೆ ನಾವು ಹೇಳಿದರೆ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಡಿವಿಷನ್ ಆಫ್ ವರ್ಕ್ ಅಂತ ಬಂದಾಗ ಶ್ರಮ ವಿಭಜನೆ, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತು ಜವಾಬ್ದಾರಿ, ಡಿಸಿಪ್ಲಿನ್ ಅಂದ್ರೆ ಶಿಸ್ತು, ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಏಕರೂಪದ ಆಜ್ಞೆ, ಯೂನಿಟಿ ಆಫ್ ಡೈರೆಕ್ಷನ್ಸ್ ಅಂದ್ರೆ ಯೂನಿಟಿ ಆಫ್ ಕಮಾಂಡ್ ಏಕರೂಪದ ಆಜ್ಞೆ, ಯೂನಿಟಿ ಆಫ್ ಡೈರೆಕ್ಷನ್ಸ್ ಏಕರೂಪದ ನಿರ್ದೇಶನ, ಅಂಡ್ ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ದಿ ಜನರಲ್ ಇಂಟ್ರೆಸ್ಟ್, ವೈಯಕ್ತಿಕ ಆಸಕ್ತಿಯನ್ನ ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು, ರೆಮ್ಯುನರೇಷನ್ ಟು ದಿ ಎಂಪ್ಲಾಯಿ ಅಂದ್ರೆ ನೌಕರರ ಸಂಭಾವನೆ, ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಓಕೆ, ಅಂಡ್ ಸ್ಕೇಲಾರ್ ಚೈನ್ ಅಂತ ಹೇಳ್ತೀವಿ, ಓಕೆ, ಶ್ರೇಣೀಕೃತ ಅಧಿಕಾರ, ಗ್ಯಾಂಗ್ ಪ್ಲಂಕ್ ಅಂತ ಹೇಳ್ತೀವಿ, ಅದನ್ನು ಗ್ಯಾಂಗ್ ಪ್ಲಂಕ್ ಅಂತಾನೆ ಹೇಳ್ತೀವಿ. ಅಂಡ್ ಅದರಲ್ಲಿ ಇದೇನು ಸಪರೇಟ್ ಅಲ್ಲ, ಇದರಲ್ಲಿ ಸ್ಕೇಲರ್ ಚೈನ್ ಅಲ್ಲೇ ಬರುತ್ತೆ. ಆರ್ಡರ್ ಅಂದ್ರೆ ಇದು ಕ್ರಮಬದ್ಧವಾಗಿರೋದು, ಇಕ್ವಿಟಿ ಅಂದ್ರೆ ಸಮಾನತೆ, ಸ್ಟೆಬಿಲಿಟಿ ಅಂದ್ರೆ ಸಿಬ್ಬಂದಿಯ ಸ್ಥಿರತೆ, ಅಂಡ್ ಇನಿಷಿಯೇಟಿವ್ ಅಂದ್ರೆ ಪ್ರಭಾವ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋದು ಅಥವಾ ಪ್ರಭಾವ ಬೀರುವುದು, ಈಸ್ಪರಿಟ್ ಡಿಕಾಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಂಘಭಾವನೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಇಷ್ಟು 14 ಪ್ರಿನ್ಸಿಪಲ್ಸ್ ಅನ್ನ ಅವರು ಡಿವೈಡ್ ಮಾಡಿದ್ದಾರೆ. ಲೆಟ್ ಅಸ್ ದೆನ್ ಫಸ್ಟ್ ಒನ್ ಪ್ರಿನ್ಸಿಪಲ್ಸ್, ಡಿವಿಷನ್ ಆಫ್ ವರ್ಕ್. ವರ್ಕ್ ಕ್ಯಾನ್ ಬಿ ಡಿವೈಡೆಡ್ ಅಂತ ಹೇಳ್ತಾನೆ ಇವರು. ವರ್ಕ್ ಕ್ಯಾನ್ ಬಿ ಡಿವೈಡೆಡ್, ಹೇಗೆ ಡಿವೈಡ್ ಮಾಡ್ತೀವಿ ವರ್ಕ್ ಅನ್ನು? ವರ್ಕ್ ಕ್ಯಾನ್ ಬಿ ಡಿವೈಡೆಡ್ ಅಮಾಂಗ್ ದಿ ಪರ್ಸನ್ಸ್ ಬೇಸ್ಡ್ ಆನ್ their specialization, their knowledge, okay, their specialization, their knowledge, their qualifications, ಅವರ ವಿಶೇಷತ ಜ್ಞಾನದ ಮೇಲೆ, ಶೈಕ್ಷಣಿಕ ವೈಶಿಷ್ಟ್ಯತೆಯ ಮೇಲೆ, ಅಥವಾ ಅವನ ಜ್ಞಾನದ ಮೇಲೆ, ಅವನ ಕ್ವಾಲಿಫಿಕೇಶನ್ ಮೇಲೆ, ಓಕೆ, ಅವನ ಅರ್ಹತೆ ಮೇಲೆ ವರ್ಕ್ ಕ್ಯಾನ್ ಬಿ ಡಿವೈಡೆಡ್ ಅಂತ ಹೇಳ್ತೀವಿ. ಕೆಲಸವನ್ನ ಡಿವೈಡ್ ಮಾಡಬೇಕು ಅಂತ ಹೇಳ್ತಾರೆ. ಇವನ್ನೇನು ಹೇಳ್ತಾನೆ ಅಂದ್ರೆ ಒನ್ ಮ್ಯಾನ್ ಒನ್ ವರ್ಕ್ ಅಟ್ ಎ ಒನ್ ಟೈಮ್ ಅಂತ. One man, see that, one man, one work at a time. ಇದು ಪ್ರಿನ್ಸಿಪಲ್ ಇದದ್ದು. ಒಬ್ಬ ಮನುಷ್ಯರಿಗೆ ಒಂದೇ ಕೆಲಸ ಒಂದು ಸಮಯದಲ್ಲಿ ಅನ್ನೋ ಒಂದು ಪ್ರಿನ್ಸಿಪಲ್ಸ್ ಅನ್ನ ಇಟ್ಕೊಂಡು ಇವನು ಬರ್ತಾನೆ. ಆಲ್ ವರ್ಕ್, ಎಲ್ಲಾ ಕೆಲಸಗಳು, ಆಲ್ ವರ್ಕ್ ಕೆನಾಟ್ ಬಿ ಹ್ಯಾಂಡೆಡ್ ಓವರ್ ಬೈ ಟು ಎ ಸಿಂಗಲ್ ಮ್ಯಾನ್ ಅಂತ ಹೇಳ್ತೀವಿ. ಒಬ್ಬ ಸಿಂಗಲ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲಾ ಕೆಲಸಗಳನ್ನ ನಾವು ಹೇಳಬಾರ್ದು. ಇಟ್ ಏಮ್ಸ್ ಟು ಪ್ರೊಡ್ಯೂಸ್ ಇದರಲ್ಲಿಂದ ಒಬ್ಬ ಮನುಷ್ಯನಿಗೆ
ಒಬ್ಬ ಮನುಷ್ಯನಿಗೆ ಒಂದು ವರ್ಕು ಒಂದು ಸಮಯದಲ್ಲಿ ಅಂತ ಅನ್ನೋದ್ರಿಂದ ಏನ್ ಬರುತ್ತೆ, ಏನ್ ಸಿಗುತ್ತೆ ನಮಗೆ? ಇಟ್ ಏಮ್ಸ್ ಟು ಪ್ರೊಡ್ಯೂಸ್ ಮೋರ್ ಕ್ವಾಲಿಟಿ ಅಂಡ್ ಬೆಟರ್ ಕ್ವಾಂಟಿಟಿ. ಮೋರ್ ಕ್ವಾಲಿಟಿ ಅಂದರೆ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಮತ್ತು ಒಳ್ಳೆ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ವೆನ್ ವಿ ಹ್ಯಾವ್ ಫಾಲೋ ದಿ ಪ್ರಿನ್ಸಿಪಲ್ಸ್ ಆಫ್ ಒನ್ ಮ್ಯಾನ್ ಒನ್ ವರ್ಕ್ ಅಟ್ ಎ ಒನ್ ಟೈಮ್ ಅಂತ ಹೇಳಿ ಇವರು ಹೆನ್ರಿ ಫೇಯೋಲ್ ಅವರು ಹೇಳಿದ್ದಾರೆ ಅಂತ. ಓಕೆ, ಇಫ್ ಎ ಪರ್ಸನ್ ಗೋಸ್ ಆನ್ ಡೂಯಿಂಗ್ ದ ಸೇಮ್ ವರ್ಕ್ ದೆನ್ ಹಿ ಬಿಕಮ್ ಎ ಸ್ಪೆಷಲಿಸ್ಟ್ ಆಫ್ ದಟ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ಅವನು ದಿನಾ ಅದೇ ಕೆಲಸ ಮಾಡ್ತಾ ಇದ್ರೆ ಅವರು ಸ್ಪೆಷಲಿಸ್ಟ್ ಆಗ್ತಾರೆ. ಈಗ ನೋಡಿ, ಸಪೋಸ್ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ತಗೊಳ್ಳಿ, ಅವ್ರೇನಾದರೂ ರೋಟಿ ಮಾಡ್ತಿದ್ದಾರೆ ಅಂದರೆ ಫಸ್ಟಿಗೆ ಮಾಡಿದಾಗ ಅವ್ರು ಯಾವ್ಯಾವುದೋ ಮ್ಯಾಪನ್ನು, ಶ್ರೀಲಂಕಾ ಮ್ಯಾಪು, ಆಸ್ಟ್ರೇಲಿಯಾ ಮ್ಯಾಪು ಹೀಗೆಲ್ಲ, ಅಥವಾ ಸೌತ್ ಆಫ್ರಿಕಾ ಮ್ಯಾಪು, ಅಥವಾ USA ಮ್ಯಾಪು, ಹೀಗೆಲ್ಲ ಮ್ಯಾಪ್ಗಳನ್ನು ಮಾಡ್ತಾರೆ. ಅಂದರೆ ಅದು ಸರಿ ಪಕ್ಕ ಬರೋದಿಲ್ಲ. ಅದಾದಮೇಲೆ ಬರ್ತಾ 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 ಅವ್ರು ಒಂದೇ ಕೆಲಸ, ನಿನ್ನ ಕೆಲಸ ಏನು ಅಂದರೆ ರೊಟ್ಟಿ ಮಾಡೋದೇ ಅಂತ ಹೇಳಿದ್ರೆ ಅವರೆಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಅನುಭವವನ್ನು ಹೊಂದ್ಕೊಳ್ತಾರೆ. ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತೀರಾ, ತಿನ್ಬೇಕಂದ್ರೆ ಅವ್ರ ಕೈ ರೊಟ್ಟಿ ತಿನ್ನಬೇಕು ಅನ್ನೋವಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಅಂತ ಹೇಳಿದ್ದು ಯಾರು? ಹೆನ್ರಿ ಫೇಯೋಲ್. ಅಂದರೆ ಒಬ್ಬ ಮನುಷ್ಯನಿಗೆ ಒಂದೇ ಕೆಲಸವನ್ನು ನಿರಂತರವಾಗಿ ನೀಡಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ಸ್ ಇಂದ ಬಂದಿರೋದು ಡಿವಿಷನ್ ಆಫ್ ವರ್ಕ್. ವರ್ಕ್ ಕ್ಯಾನ್ ಬಿ ಡಿವೈಡೆಡ್ ಡಿಪೆಂಡ್ಸ್ ಅಪಾನ್ ದ ಸ್ಪೆಷಲೈಸೇಷನ್, ನಾಲೆಡ್ಜ್ ಅಂಡ್ ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತೀವಿ. ಅಂಡ್ ಒನ್ ಮ್ಯಾನ್ ಒನ್ ವರ್ಕ್ ಅಟ್ ಒನ್ ಟೈಮ್ ಅಂತ ಹೇಳ್ತಾರೆ. ಓಕೆ, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತು ಜವಾಬ್ದಾರಿ ಅಂತ ಹೇಳ್ತೀವಿ. ಅಧಿಕಾರ ಮತ್ತು ಜವಾಬ್ದಾರಿಯು ಇಟ್ಸ್ ಎ ರೈಟ್ ಟು ಗಿವ್ ದ ಆರ್ಡರ್. ಇವರು ಅಧಿಕಾರಿಗಳು ಆರ್ಡರ್ ಅನ್ನ ಕೊಡ್ಬೋದು, ಆದೇಶವನ್ನು ನೀಡೋರಾಗಿದ್ರೆ. ಅಂಡ್ ಅಬ್ಟೈನ್ ದಿ ಒಬಿಡೆನ್ಸ್, ರೆಸ್ಪಾನ್ಸಿಬಿಲಿಟಿ, ಅದನ್ನ ತಗೊಳ್ಳುವಂಥದ್ದು, ಅಬ್ಟೈನಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಒಬಿಡೆನ್ಸ್ ಟು ದಿ ರೆಸ್ಪಾನ್ಸಿಬಿಲಿಟಿ ಇವ್ರದ್ದು ಆಗುತ್ತೆ. ಅಥವಾ ದೇ ಆರ್ ಓನ್ಲಿ ದ ಅಕೌಂಟಬಿಲಿಟಿ ಆಗುತ್ತಾರೆ, ಅವರೇ ಉತ್ತರದಾಯಕ ಆಗಿರ್ತಾರೆ ಅಂತ. ಇಟ್ ಮೀನ್ಸ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ should be match each others. ಇವೆರಡು ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ should be match each other. Otherwise it's very difficult ಅಂತ. Excess of authority may leads to misuse of power. ಹೆಚ್ಚು ಅಧಿಕಾರ ಕೊಟ್ಟರೆ ಅಧಿಕಾರ ದುರ್ಬಳಕೆ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಡ್ ರೆಸ್ಪಾನ್ಸಿಬಿಲಿಟಿ ವಿತೌಟ್ ಅಥಾರಿಟಿ ಮೇ ಲೀಡ್ಸ್ ಟು ಸ್ಲೇವರಿಸಮ್. ಅಂದರೆ ಸೇವಕರಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿನೂ ಕೊಡಬೇಕು ಅಂಡ್ ಅಧಿಕಾರನೂ ಕೊಡಬೇಕು, ಅಂಡ್ ಅವಾಗ ಮಾತ್ರ ಕರೆಕ್ಟ್ ಆಗುತ್ತೆ. ಇಟ್ ಮೇ ನಾಟ್ ಬಿ ಎಫಿಷಿಯೆಂಟ್ಲಿ ವರ್ಕ್. ಸೊ ದಟ್ ಈಸ್ ಇನ್ ಒನ್ ಕಾಯಿನ್ ಟೂ ಫೇಸಸ್ ಇದ್ದಂಗೆ. ಯಾವುದು ಹೆಡ್ ಅಂಡ್ ಟೇಲ್ ಅಂತ, ಒಂದು ಕಾಯಿನ್ಗೆ ಟೂ ಫೇಸಸ್, ಹೆಡ್ ಅಂಡ್ ಟೇಲ್. ಹೆಡ್ ಇದ್ರೂ ಹೆಡ್ ಇದ್ರೆ ಟೇಲ್ ಇಲ್ಲ ಅಂದರೆ ವ್ಯಾಲ್ಯೂ ಇಲ್ಲ, ಟೇಲ್ ಇತ್ತು ಹೆಡ್ ಇಲ್ಲ ಅಂದ್ರೂ ವ್ಯಾಲ್ಯೂ ಇಲ್ಲ, ಆ ರೀತಿ ಇದು. ಸೊ ಎರಡೂ ಬೇಕು ಕಂಪಲ್ಸರಿಯಾಗಿ, ಅದು ಎರಡು ಮ್ಯಾಚ್ ಆಗಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಶಿಸ್ತು, ಒಬಿಡೆನ್ಸ್ ಟು ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿ. ವಿ ಶುಡ್ ಒಬೇ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಪನಿ ವಿತೌಟ್ ಫೇಲ್ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಅ ವೆರಿ ಡಿಸಿಪ್ಲಿನ್. ಅದನ್ನೇ ನಾವು ಡಿಸಿಪ್ಲಿನ್ ಅಂತ ಹೇಳೋದು. ಯಾವ ಕಂಪನಿಯ ಆದೇಶ ನೀತಿ ನಿಯಮಗಳನ್ನು ಅನುಸರಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ಅದನ್ನೇ ಒಬಿಡಿಯನ್ಸಿ ಅಂತ ಹೇಳೋದು, ಅದನ್ನೇ ಶಿಸ್ತು ಅಂತ ಹೇಳೋದು. ಅಟ್ ಆಲ್ ದ ಲೆವೆಲ್ಸ್ ಇಟ್ ಕ್ಯಾನ್ ಬಿ ಅಪ್ಲೈಡ್. ಡಿಸಿಪ್ಲಿನ್ ಕ್ಯಾನ್ ಬಿ ಅಪ್ಲೈಡ್ ಇಟ್ ಆಲ್ ದ ಲೆವೆಲ್ಸ್, ಟಾಪ್ ಲೆವೆಲ್, ಮಿಡ್ ಲೆವೆಲ್ ಅಂಡ್ ಲೋ ಲೆವೆಲ್. ಎಲ್ಲ ಲೆವೆಲ್ಸ್ ಅಲ್ಲೂ ಡಿಸಿಪ್ಲಿನ್ ಇರಬೇಕು ಅಂತ ಹೇಳ್ತಾರೆ. ಆ ಡಿಸಿಪ್ಲಿನ್ ಇದ್ರೆ ಮಾತ್ರ ನಾವು ಏನೇ ಒಂದು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಕಂಪನಿಯಲ್ಲಿ ಅಂತ ಹೇಳ್ತಾರೆ. ಅಂಡ್ ಕಾಂಟ್ರರಿ ಇಟ್ ಈಸ್ ಎ ಪೆನಾಲ್ಟಿ ಹ್ಯಾವ್ ಟು ಬಿ ಜಸ್ಟ್ ಅಂಡ್ ಇಂಪಾರ್ಷಿಯಲ್ ಅಂತ. ಯಾರು ಡಿಸಿಪ್ಲಿನ್ ಅನ್ನು ಮಾಡಲ್ಲ ಅವರಿಗೆ ನಾವು ಏನು ಪೆನಾಲ್ಟಿಯನ್ನು ಕೊಡಬೇಕು, ಪನಿಷ್ಮೆಂಟನ್ನು ಕೊಡಬೇಕು ಅಂತ ಹೇಳ್ತಾರೆ ಇವರು. ಯಾರು? ಹೆನ್ರಿ ಫೇಯೋಲ್ ಅವರು. And a well-disciplined worker force is less essential. Is a force is essential for improving quality and quantity of their productions. ಒಳ್ಳೆ ಡಿಸಿಪ್ಲಿನ್ ಎಂಪ್ಲಾಯೀಸ್ಗಳು ಇದ್ದಾರೆ ಅಂದರೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿನಲ್ಲಿ ಇಂಪ್ರೂವ್ ಆಗ್ತದೆ. ಯು ಮೈಟ್ ಬಿ ಇಂಪ್ರೂವ್ ಇನ್ ಎ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ವೆನ್ ಯು ಆರ್ ಹ್ಯಾವಿಂಗ್ ಎ ಡಿಸಿಪ್ಲಿನ್ಡ್ ವರ್ಕ್ ಫೋರ್ಸ್ ಇನ್ ಯುವರ್ ಆರ್ಗನೈಸೇಷನ್ಸ್. ನಿಮ್ಮ ಸಂಸ್ಥೆಯಲ್ಲಿ ಶಿಸ್ತಿನ ಸಿಪಾಯಿಗಳಾಗಿದ್ದರೆ ಖಂಡಿತವಾಗಿ ಅದು ಆ ಸಂಸ್ಥೆ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಒಳ್ಳೆಯ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೆನ್ರಿ ಫೇಯೋಲ್ ಅವರು ಹೇಳ್ತಾರೆ. ಏನು ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಕ್ಲಾಸ್ನಲ್ಲಿ ದ ಸ್ಟೂಡೆಂಟ್ಸು ದೇ ಮೆ ನಾಟ್ ಬಿ ಫಾಲೋ ದಿ ಲೆಕ್ಚರರ್ಸ್. ಸಮ್ಟೈಮ್ ನಾವು ನೋಟ್ಸ್ ಕೊಟ್ಟಿರ್ತೀವಿ, ಪ್ರಾಬ್ಲಮ್ ಮಾಡಿ ಅಂತ ಹೇಳಿರ್ತೀವಿ, ಅವ್ರು ಬರಲಿಲ್ಲ ಅಂದರೆ ಸುಮ್ಮನೆ ಬಂದು ಕ್ಲಾಸಲ್ಲಿ ಕೂತ್ಕೊಟ್ರೆ ಅವರಿಗೆ ನಾವು ಒಂದೆರಡು ಮಾತು ಬೇಯ್ತೀವಿ, ಹೊರಗಡೆ ಕಳಿಸ್ತೀವಿ. ಅವೆಲ್ಲ ಇದಾವಲ್ಲ ಪನಿಷ್ಮೆಂಟ್. ಇದರಲ್ಲೂ ಅಷ್ಟೇ ಒಂದು ಕ್ಲಾಸ್ ಇದ್ಮೇಲೆ ಸುಮಾರು 100 ಜನ ಇರ್ತಾರೆ, 100 ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗೆಲ್ಲರಿಗೂ ಒಂದೇ ಡಿಸಿಪ್ಲಿನನ್ನು ಮಾಡಬೇಕು. ಒಂದು 80 ಜನ ಮಾಡ್ಕೊಂಡ್ಬಂದಿಲ್ಲ, ಒಂದು 20 ಜನ ಮಾಡ್ಕೊಂಡ್ಬಂದಾರೆ, ಒಂದು 20 ಜನ ಮಾಡ್ಕೊಂಡ್ಬರ್ಲಿಲ್ಲ ಅಂದರೆ ಅವ್ರಿಗೆ ಪನಿಷ್ ಮಾಡಿದರೆ ಮತ್ತೆ ತಿರ್ಗಾ ಅವರು ಮಾಡ್ಕೊಂಡು ಬರ್ತಾರೆ ಅನ್ನೋದು. ದಟ್ ಈಸ್ ವಾಟ್ ದ ಡಿಸಿಪ್ಲಿನ್ ಇರಬೇಕು. ಯಾರಿಗೂ ನಾವು ಬಿಡಬಾರ್ದು. ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳ್ತೀವಿ, ಏಕರೂಪದ ಆಜ್ಞೆ ಅಂತ ಹೇಳ್ತೀವಿ.
There should only one boss for every individual employee. ಇಲ್ಲಿ ನೋಡಿ, one boss for every individual employee. ಎವ್ರಿ ಇಂಡಿವಿಜುವಲ್ ಎಂಪ್ಲಾಯಿ ಅಂತ ಹೇಳ್ತೀವಿ. ಒಬ್ಬನೇ ಏನು ಬಾಸ್ ಇರಬೇಕು, ಒಬ್ಬನೇ ಬಾಸ್ ಇರಬೇಕು. ಯಾರಿಗೆ? ಎಲ್ಲ ಎಂಪ್ಲಾಯೀಸ್ಗಳಿಗೆ ಒಬ್ಬನೇ ಬಾಸ್ ಇರಬೇಕು. ಇಫ್ ಆನ್ ಎಂಪ್ಲಾಯಿ ಗೆಟ್ ಆರ್ಡರ್ ಫ್ರಮ್ 2 or more ಬಾಸ್, ಒಬ್ಬ ಎಂಪ್ಲಾಯಿಗೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಬಾಸ್ಗಳೇನಾದರೂ ಕೊಟ್ಟರೆ, ಸುಪೀರಿಯರ್ 2 or more ಸುಪೀರಿಯರ್ ಅಟ್ ಎ ಟೈಮ್, ಒಂದೇ ಸಮಯದಲ್ಲಿ ಎಲ್ಲರೂ ಕೊಟ್ಟರೆ ಕೆಲಸಗಳನ್ನು, ದ ಪ್ರಿನ್ಸಿಪಲ್ಸ್ ಆಫ್ ಯೂನಿಟಿ ಆಫ್ ಕಮಾಂಡ್ ಈಸ್ ವೈಲೇಟೆಡ್. ಪ್ರಿನ್ಸಿಪಲ್ಸ್ ಆಫ್ ಯೂನಿಟಿ ಆಫ್ ಕಮಾಂಡ್ ಈಸ್ ವೈಲೇಟೆಡ್. ಇದನ್ನ ಮುರಿದಂಗಾಗತ್ತೆ. ಓಕೆ, ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಒನ್ ಬಾಸ್ ಎವ್ರಿ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ, ಅಥವಾ ಎವ್ರಿ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಓಕೆ, ಇಫ್ ಇಟ್ ಈಸ್ ವೈಲೇಟೆಡ್, ದೀಸ್ ಲೀಡ್ಸ್ ಟು ಬಿ ಎಸ್ಕೇಪಿಸಮ್ ಫ್ರಮ್ ದಿ ವರ್ಕ್ ಅಂಡ್ ಕ್ರಿಯೇಟ್ ದಿ ಇರ್ರೆಸ್ಪಾನ್ಸಿಬಿಲಿಟಿ ಅಂಡ್ ಎಂಟೈರ್ ಸಿಸ್ಟಮ್ ಬಿಕಮ್ಸ್ ಎ ಜಾರ್ಡ್ ಅಂತ ಹೇಳ್ತೀವಿ. ಈಗೇನಾದರೂ ನೀವು ಡಿಸಿಪ್ಲಿನ್ ಏನು ಯೂನಿಟಿ ಆಫ್ ಕಮಾಂಡ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ, ವಾಲೇಟ್ ಮಾಡಿದ್ದಾರೆ ಅಂದ್ರೆ, ಇದು ಎಸ್ಕೇಪಿಸಮ್ ಆಗುತ್ತೆ. ಈಗ ನೋಡಿ, 2 or more ಬಾಸ್ ಕೊಡ್ತಾರೆ. ಈಗ ಒನ್ ಬಾಸಿಗೆ ಎವ್ರಿ ಇಂಡಿವಿಜುವಲ್ಸ್ ಅಲ್ಲ, ಇದು 2 more ಬಾಸ್. ಯಾರ್ದು ಇವ್ರ ಕೆಲಸ ಮಾಡಬೇಕಾ, ಇವ್ರದ್ದು ಮಾಡಬೇಕಾ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆಗಿ ಎವ್ರಿ ಒನ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ನೋ ಒನ್ ರೆಸ್ಪಾನ್ಸಿಬಿಲಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಒಬ್ಬನೇ ಬಾಸು ಒಬ್ಬ ವ್ಯಕ್ತಿಗೆ ಅಟ್ ಎ ಟೈಮ್ ಕೆಲಸ ಕೊಡಬೇಕಾಗತ್ತೆ. 2-3 ಬಾಸ್ಗಳು ಒಬ್ಬನಿಗೆ ಕೊಟ್ಬಿಟ್ರೆ ಅವರೇನು ರಾವಣ ಅಲ್ಲ. ಓಕೆ, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅವನೇನು ಬಹಳಷ್ಟು ಕೈಗಳಿರಲ್ಲ, ಕೈಗಳು 2 ಇರೋದು. ಆ ಕಾರಣಕ್ಕಾಗಿ ಸ್ವಲ್ಪ ಅವರು ಈ ಪ್ರಿನ್ಸಿಪಲ್ಸನ್ನು ವೈಲೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಯೂನಿಟಿ ಆಫ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ, ಅಂದರೆ ನಿರ್ದೇಶಿಸುವಿಕೆ, ಏಕರೂಪದ ನಿರ್ದೇಶನ. ಒನ್ ಪ್ಲಾನ್ ಒನ್ ಹೆಡ್, ಇದರಲ್ಲೂ ಇದೆ ಒಂದು, ಒನ್ ಪ್ಲಾನ್ ಒನ್ ಹೆಡ್. ಒಂದು ಯೋಜನೆ ಒಂದು ತಲೆಯಲ್ಲಿ ಅಂತ. ಓಕೆ, ಈಚ್ ಗ್ರೂಪ್ ಶುಡ್ ಲೀಡ್ಸ್ ಬೈ ಒನ್ ಲೀಡರ್ ಓನ್ಲಿ. ಒಂದು ಗುಂಪಿಗೆ ಒಬ್ಬನೇ ಲೀಡರ್ ಇರಬೇಕು. ಇಟ್ ಹೆಲ್ಪ್ಸ್ ಟು ಕಂಡಕ್ಟ್ ಆಲ್ ದಿ ಆಕ್ಟಿವಿಟೀಸ್ ಸ್ಮೂತ್ಲಿ ಅಂಡ್ ರಿಸೋರ್ಸಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಅಟ್ ಎ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅಂಡ್ ಎಫೆಕ್ಟಿವ್ಲಿ. ಹೀಗಿದ್ರೆ ಮಾತ್ರ ವಿ ಕ್ಯಾನ್ ಯೂಸ್ ದಿ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಗುತ್ತೆ. And we might be utilize the resources, manpower and material effectively and efficiently only when we follow these principles ಅಂತ ಹೇಳಿ ಹೆನ್ರಿ ಫಯೋಲ್ ಅವರು ಹೇಳಿದ್ದಾರೆ. ಹೆನ್ರಿ ಫಯೋಲ್ ಅವರು ಯಾವಾಗ ನೀವು ಯೂನಿಟಿ ಆಫ್ ಡೈರೆಕ್ಷನ್ಸ್, ಏಕರೂಪದ ನಿರ್ದೇಶನವನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ಹೆಚ್ಚು ಉತ್ಪಾದನೆ ಅಂದರೆ ಸಂಪನ್ಮೂಲಗಳ ಗರಿಷ್ಠ ಉಪಯೋಗ ಮಾಡೋದ್ರ ಮೂಲಕ ನೀವು ಪರಿಣಾಮಕಾರಿಯಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ. ಇದನ್ನೇನಾದರೂ ಮುರಿದ್ರೆ, ಏಕರೂಪದ ನಿರ್ದೇಶನ ಮಾಡೋದು ಅಂದರೆ ಏನಿದು, ಒಂದು ಹೆಡ್ಗೆ, ಒಂದು ಪ್ಲಾನಿಗೆ ಒಂದೇ ಹೆಡ್ ಇರಬೇಕು, ಒಬ್ಬನೇ ಬಾಸ್ ಇರಬೇಕು ಅನೇಕ ಗ್ರೂಪ್ ಎಂಪ್ಲಾಯೀಸಿಗೆ ಅಂತ ಹೇಳುವಂಥದ್ದು. 2-3 ಇದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ. ಓಕೆ, ಇಟ್ ಪ್ರಿನ್ಸಿಪಲ್ಸ್ ಲೀಡ್ಸ್ ಟು ಬಿ ಅವಾಯ್ಡ್ ದ ವೇಸ್ಟೇಜ್ ಅಂಡ್ ಇನ್ಕ್ರೀಸ್ ದ ಕಾಸ್ಟ್ ಅಂಡ್ ಅನ್ಹೆಲ್ದಿ ಕಾಂಪಿಟೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಈ ಪ್ರಿನ್ಸಿಪಲ್ಸ್ ಇಂದ ನಾವು ವೇಸ್ಟೇಜ್ ಅನ್ನ ಕಡಿಮೆ ಮಾಡ್ತೀವಿ, ವೇಸ್ಟೇಜ್ ಆಗೋದಿಲ್ಲ. ಓಕೆ, ವಿ ಲೀಡ್ಸ್ ಟು ಬಿ ಅವಾಯ್ಡ್ ದ ವೇಸ್ಟೇಜ್ ಅಂಡ್ ಈವನ್ ನಾಟ್ ಓನ್ಲಿ ದ ವೇಸ್ಟೇಜ್, ಈವನ್ and increase the cost. ಏನು ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ, unhealthy competitions ಆಗುತ್ತೆ. There is a chance of unhealthy competition, so that avoid to all these things, wastage and increase cost increase and even though unhealthy competition. Avoid these, then definitely you should go with the unity of command ಅಂತ ಹೆನ್ರಿ ಫಯೋಲ್ ಅವರು ಹೇಳ್ತಾರೆ. To avoid all these problem ಅಂದ್ರೆ ವ್ಯರ್ಥ ಆಗೋದನ್ನ, ಮತ್ತೆ ಏನು ಇನ್ಕ್ರೀಸ್ ಕಾಸ್ಟ್ ಉತ್ಪಾದನಾ ವೆಚ್ಚ ಹೆಚ್ಚಾಗೋದನ್ನ, ಮತ್ತು ಅನಾರೋಗ್ಯಕರವಾದಂಥ ಪೈಪೋಟಿ ಹೆಚ್ಚಾದರೆ ಅಂಥದನ್ನೆಲ್ಲ ಹೋಗಲಾಡಿಸೋದಕ್ಕೆ ನೀವು ಯೂನಿಟಿ ಆಫ್ ಡೈರೆಕ್ಷನ್ಸ್ ಹೋದರೆ ಮಾತ್ರ ಖಂಡಿತವಾಗಿ ನೀವು ಏನು ವ್ಯರ್ಥವಿಲ್ಲದೆ ಸಂಪನ್ಮೂಲಗಳ ಗರಿಷ್ಠ ಬಳಕೆ ಸಾಧ್ಯವಾಗುತ್ತೆ. ಜೊತೆಗೆ ಉತ್ಪಾದನಾ ವೆಚ್ಚನೂ ಕಡಿಮೆ ಆಗುತ್ತೆ, ಜೊತೆಗೆ ಆರೋಗ್ಯಕರವಾದ ಪೈಪೋಟಿಯನ್ನು ನೀಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದು ಯಾರು? ಹೆನ್ರಿ ಫಯೋಲ್ ಅವರು ಅಂತ. ಯೂನಿಟಿ ಆಫ್ ಡೈರೆಕ್ಷನ್ಸ್. ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ದಿ ಜನರಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ದಿ ಜನರಲಿಸ್ಟ್, ವೈಯಕ್ತಿಕ ಆಸಕ್ತಿಗಳನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಅಂತ. ದಿ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ದಟ್ ಆಫ್ ದಿ ಇಂಡಿವಿಜುವಲ್ ಇಂಟ್ರೆಸ್ಟ್. ವೈಯಕ್ತಿಕ ಹಿತಾಸಕ್ತಿಗಿಂತ ಸಂಘಟನಾ ಹಿತಾಸಕ್ತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎವ್ರಿ ವರ್ಕರ್ ಶುಡ್ ಶೋ ದಿ ಇಂಟ್ರೆಸ್ಟ್ ಟುವರ್ಡ್ಸ್ ದಿ ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ಸ್. ಪ್ರತಿಯೊಬ್ಬ ಎಂಪ್ಲಾಯಿಯು ಸಂಘಟನಾತ್ಮಕ ಉದ್ದೇಶಗಳ ಸಾಧನೆಗಾಗಿ ಅವನು ಕೆಲಸ ಮಾಡಬೇಕಾಗತ್ತೆ ಹೊರತು ತನ್ನ ವೈಯಕ್ತಿಕ ಸಾಧನೆಗಾಗಿ ಅಲ್ಲ ಅನ್ನೋದು. ಇಲ್ಲಿ ನಾನು ಅನ್ನೋದಕ್ಕಿಂತ ನಾವೆಲ್ಲ ಅಂತ
ಒಂದು ವರ್ಡನ್ನು ಇವರು ಉಪಯೋಗ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ನನ್ನ ಉದ್ದೇಶಗಳು ಅಂತ ಬರೋದಿಲ್ಲ, ಸಂಸ್ಥೆಯ ಉದ್ದೇಶಗಳು ಅಂತ ಬರ್ತವೆ. ಫಸ್ಟು ಇಂಡಿವಿಜುವಲ್ ಇಂಟ್ರೆಸ್ಟ್ ಆಫ್ ಎ ವರ್ಕರ್ ಶುಡ್ ನಾಟ್ ಬಿ ಡಿಸ್ಟರ್ಬ್ ಟು ದಿ ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು ಯಾವತ್ತೂ ಆರ್ಗನೈಸೇಷನ್ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡಬಾರ್ದು ಅಂತ. ಹಾಗೇನಾದರೂ ಆಗಿದ್ರೆ ಖಂಡಿತವಾಗಿ ನಿಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಬರಬಾರ್ದು ಅಂತ. ಓಕೆ, ಯಾಕೆಂದರೆ ನಮಗೆ ಏನೋ ನಮ್ಮ ಜೀವನ ಮಾಡೋದಕ್ಕೆ ಕೊಟ್ಟಿರುವಂಥ, ನಮ್ಮ ಜೀವನ ನಡೆಸೋದಕ್ಕೆ ಏನು ಬೇಕೋ ಅದು ನಮ್ಮ ಕಂಪ್ನಿ ಕೊಟ್ಟಿದೆ, ಅದಕ್ಕೆ ನಾವು ಯಾವತ್ತೂ ದ್ರೋಹ ಬಗೆಬಾರ್ದು, ಮೋಸ ಬಗೆಬಾರ್ದು. ಓಕೆ, ಆ ಕಾರಣಕ್ಕಾಗಿ ನಮ್ಮ ಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ಸಂಸ್ಥೆ ಹಿತಾಸಕ್ತಿಗೆ ಕಾಪಾಡಿಕೊಂಡು ಹೋಗೋದು, ಏನು ಸಾಮಾನ್ಯವಾದ ಗುರಿಗಳನ್ನು, ಸಂಸ್ಥೆಯ ಗುರಿಗಳನ್ನು ಏನು ಮುಟ್ಟುವುದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ಮಾಡೋದು, ಹಿತಾಸಕ್ತಿಯಿಂದ ಮಾಡೋದು, ಅದು ನಮಗೆ ಅವಶ್ಯಕವಾಗಿ ಬೇಕಾಗತ್ತೆ. ರೆಮ್ಯುನರೇಷನ್ ಟು ದಿ ಎಂಪ್ಲಾಯಿ. ಓಕೆ, ನಾವೆಲ್ಲ ಹೇಳಿದ್ವಿ, ನಾವು ರೆಮ್ಯುನರೇಷನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಂಪ್ಲಾಯಿ ಇರೋದೇ, ಅವ್ರ ಜೀವನ ಇರೋದೇ ಏನು ಸಂಭಾವನೆ ಮೇಲೆ ಎಲ್ಲ. ಅದಕ್ಕಾಗಿ ಸಂಭಾವನೆ ಹೀಗಿರಬೇಕು, ಸಂಭಾವನೆ ಇಟ್ ಶುಡ್ ಬಿ ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್, ತುಂಬ ಸರಳವಾಗಿರಬೇಕು ಆ್ಯಂಡ್ ತುಂಬ ಕರೆಕ್ಟಾಗಿರಬೇಕು. ಇಟ್ ಶುಡ್ ಹೆಲ್ಪ್ ಟು ಬಿ ಸ್ಮೂತ್ ವರ್ಕಿಂಗ್ ಆಫ್ ದಿ ಆರ್ಗನೈಸೇಷನ್ಸ್. ಯಾವಾಗ ಸಂಭಾವನೆ ಕರೆಕ್ಟಾಗಿತ್ತು ಅಂದರೆ ಇಫ್ ಯು ವಾಂಟ್ ಟು ಬಿ ಇನ್ಕ್ರೀಸ್ ಸ್ಮೂತ್ ವರ್ಕಿಂಗ್ ಆಫ್ ದಿ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಸಂಘಟನೆ ಸುಲಭವಾಗಿ ನಡಿಬೇಕು ಅಂದರೆ ಕರೆಕ್ಟಾಗಿ ಸರಿಯಾದ ರೆಮ್ಯುನರೇಷನ್ಸ್ ಅನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ರೆಮ್ಯುನರೇಷನ್ಸ್ ಪೇಯ್ಡ್ without making any discriminations among the various workers and paid on the basis of risk of the workers ಅಂತ ಹೇಳ್ತೀವಿ. ಯಾಕೆಂದ್ರೆ ಈ ಡಿಸ್ಕ್ರಿಮಿನೇಷನ್ಸ್ ಯಾವುದೇ ತಾರತಮ್ಯವಿಲ್ಲದೆ ಏನು ಸ್ಯಾಲರಿಯನ್ನು ಕೊಡಬೇಕಾಗತ್ತೆ. ನೀವು ಯಾರ್ಯಾರು ಹೆಚ್ಚೆಚ್ಚು ರಿಸ್ಕ್ ಅನ್ನು ತಗೊಳ್ತಾರೆ, ಈಗ ರಿಸ್ಕಿ ಜಾಬ್ ಯಾವುದಿದೆ ಅವರಿಗೆ ಹೆಚ್ಚು ಪ್ರಮಾಣದಲ್ಲಿ ಕೊಡಬೇಕು. ಡಿಪೆಂಡ್ಸ್ ಅಪಾನ್ ದೇರ್ ಎಕ್ಸ್ಪೀರಿಯನ್ಸ್, ಡಿಪೆಂಡ್ಸ್ ಅಪಾನ್ ದೇರ್ ಕ್ವಾಲಿಫಿಕೇಶನ್, ಡಿಪೆಂಡ್ಸ್ ಅಪಾನ್ ದೇರ್ dedications and hard working, you should going to be pay the remuneration for them. You should not pay the equally for all. ಎಲ್ಲರಿಗೂ ಈಕ್ವಲ್ ಆಗಿ ಕೊಡಕ್ಕೆ ಹೋಗ್ಬೇಡ್ರಿ ನೀವು. ಅವ್ರವ್ರ ಕಷ್ಟ ತಕ್ಕಂತೆ ಕೊಡಿ, ಅವ್ರವ್ರ ಕ್ವಾಲಿಫಿಕೇಶನ್ ತಕ್ಕಂತೆ ಕೊಡಿ. ಅವ್ರಿಗೆ ಎಷ್ಟು ರಿಸ್ಕ್ ಇದೆ ಆ ರಿಸ್ಕ್ ಮೇಲೆ ನೀವು ರಿಟರ್ನ್ ಅನ್ನು ಕೊಡಬೇಕು. ಹೈಯೆಸ್ಟ್ ರಿಸ್ಕ್ ಹೈಯರ್ ವಿಲ್ ಬಿ ದ ರೆಮ್ಯುನರೇಷನ್ಸ್, ಲೋಯೆಸ್ಟ್ ರಿಸ್ಕ್ ಲೋಯರ್ ವಿಲ್ ಬಿ ದಿ ರೆಮ್ಯುನರೇಷನ್ಸ್. ದಟ್ ಪ್ರಿನ್ಸಿಪಲ್ ಯು ಶುಡ್ ಬಿ ಫಾಲೋ ಅಂತ ಹೇಳಿರೋದು ಯಾರು? ಹೆನ್ರಿ ಫೆಯೋಲ್ ಅವರು ಅಂತ. ಓಕೆ, ಅಂಡ್ ದ ನೆಕ್ಸ್ಟ್ centralizations and decentralizations. Okay, there are the two very very important here. Authority might be centralized and decentralized ಅಂತ ಹೇಳ್ತೀವಿ. ಅಧಿಕಾರ ಮತ್ತು ಏನು ಅಧಿಕಾರ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಅಧಿಕಾರ ಕೇಂದ್ರೀಕರಣ ಅಂದ್ರೆ ಡಿಸಿಷನ್ ಮೇಕಿಂಗ್ ಪವರ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್. ಕೇಂದ್ರೀಕರಣ ಅಂದ್ರೆ ದ ಡಿಸಿಷನ್ ಮೇಕಿಂಗ್ ಯಾವುದು? ಡಿಸಿಷನ್ ಮೇಕಿಂಗ್ ಪವರ್ ಇನ್ ದಿ ಹ್ಯಾಂಡ್ಸ್ ಆಫ್ ಓನ್ಲಿ ಒನ್ ಪರ್ಸನ್ ಆರ್ ಎನಿ ಫ್ಯೂ. ಯಾವುದಾದ್ರೂ ಒಬ್ಬನಿಗೆ ಅಥವಾ ಇಬ್ಬರಿಗೆ ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರ ಒಬ್ಬನಿಗೆ ಕೊಟ್ಟರೆ, ಅಥವಾ ಯಾರಾದರೂ ಇಬ್ಬರಿಗೆ ಅಥವಾ ಒಂದು ಫ್ಯೂ ಪೀಪಲ್ಸ್ನಿಗೆ ಕೊಟ್ಟರೆ ಅದನ್ನ ಏನು ಡಿಸೆಂಟ್ರಲೈಸೇಷನ್ಸ್ ಅಂತ ಹೇಳ್ತೀವಿ, ಸೆಂಟ್ರಲೈಸೇಷನ್ಸ್ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸೇಷನ್ಸ್ ಅಂದ್ರೆ ಡಿಸಿಷನ್ ಮೇಕಿಂಗ್ ಪವರ್ ಶುಡ್ ಬಿ ಗಿವನ್ ಟು ಮೆನಿ, ತುಂಬಾ ಜನರಿಗೆ. ಮ್ಯಾನೇಜಿಂಗ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಇರ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಸೇಲ್ಸ್ ಮ್ಯಾನೇಜರ್ಸ್ ಇರ್ತಾರೆ, ಅಂಡ್ ದರ್ ಇಸ್ ಅನೇಕ ದರ್ ಇಸ್ ಸೇಲ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, HR ಮ್ಯಾನೇಜರ್, ಇವರಿಗೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ ಅಧಿಕಾರವನ್ನು ಕೊಟ್ರೆ ಅದು ಡಿಸೆಂಟ್ರಲೈಸೇಷನ್ಸ್. ನಿರ್ಣಯವನ್ನು ತೆಗೆದುಕೊಳ್ಳುವಂತ ಅಧಿಕಾರ ನಮ್ಮಲ್ಲಿ ಇಟ್ಕೊಂಡ್ರೆ ಓನ್ಲಿ ಒನ್ ಹ್ಯಾಂಡ್ಸ್ ಒಬ್ಬನ ಹತ್ರ ಇದ್ರೆ ಅದನ್ನ ಸೆಂಟ್ರಲೈಸೇಷನ್ಸ್. ಯೂಶುವಲಿ ಸೆಂಟ್ರಲೈಸೇಷನ್ಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಎ ಸ್ಮಾಲ್ ಆರ್ಗನೈಸೇಷನ್ಸ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ತೀವಿ. And the decentralization of authority can be applied in a big organizations. ತುಂಬಾ ಬಿಗ್ ಆರ್ಗನೈಸೇಷನ್ ಅಲ್ಲಿ ಡಿಸೆಂಟ್ರಲೈಸೇಷನ್ಸ್ ಇರುತ್ತೆ. ಅಂಡ್ ಇಟ್ ಈಸ್ ಸೂಟಬಲ್ ಫಾರ್ ಅನ್ಸ್ಕಿಲ್ಡ್ ವರ್ಕರ್. ಎಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ, ಅನುಭವಿ ಅಲ್ಲ ಅನಾನುಭವಿ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅನುಭವ ಇರೋದಿಲ್ಲ ಅಂತಲ್ಲಿ ನೀವು ಸೆಂಟ್ರಲೈಸೇಷನ್ಸ್ ಮಾಡಿ. ತುಂಬಾ ಅನುಭವ ಇರೋರಿಗೆ ಡಿಸೆಂಟ್ರಲೈಸೇಷನ್ಸ್ ಮಾಡಿ. ಸ್ಕಿಲ್ಡ್ ವರ್ಕರ್ಸ್ಗೆ ಡಿಸೆಂಟ್ರಲೈಸೇಷನ್ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ಬೋದು. ದ ಲೇಟರ್ ಆನ್ ವಿಲ್ ಗೋಯಿಂಗ್ ಟು ಬಿ ಸ್ಕೇಲರ್ ಚೈನ್ ಅಂತ ಹೇಳ್ತೀವಿ. ದ ಫಾರ್ಮಲ್ ಲೈನ್ಸ್ ಆಫ್ ದಿ ಅಥಾರಿಟಿ ಫ್ರಮ್ ಹೈಯೆಸ್ಟ್ ಟು ದಿ ಲೋಯೆಸ್ಟ್ ರ್ಯಾಂಕ್ ಅಂತ ಹೇಳ್ತೀವಿ. ಫಾರ್ಮಲ್ ಅಥಾರಿಟಿ ಫ್ರಮ್ ಹೈಯೆಸ್ಟ್ ರ್ಯಾಂಕ್ ಟು ದಿ ಲೋಯೆಸ್ಟ್ ರ್ಯಾಂಕ್, ಫ್ಲೋ ಫ್ರಮ್ ಹೈಯೆಸ್ಟ್ ರ್ಯಾಂಕ್ ಟು ದಿ ಲೋಯೆಸ್ಟ್ ರ್ಯಾಂಕ್ ಅನ್ನ ನಾವೇನಂತೀವಿ? ಸ್ಕೇಲರ್ ಚೈನ್ ಅಂತ ಹೇಳ್ತೀವಿ. ಓಕೆ, ಸ್ಕೇಲರ್ ಚೈನ್ ಅಂತ ಹೇಳ್ತೀವಿ. ಇಟ್ಸ್ ನೋನ್ ಆಸ್ ಸ್ಕೇಲರ್ ಚೈನ್. ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ, ಅಧಿಕಾರ ಮೇಲಿಂದ ಹೈಯೆಸ್ಟ್ ರ್ಯಾಂಕ್ಲಿಂದ, ಅತ್ಯುನ್ನತ ರ್ಯಾಂಕ್ಲಿಂದ
ಏನು ಫ್ಲೋಸ್ ಫ್ರಮ್ ಲೋಯೆಸ್ಟ್ ರ್ಯಾಂಕ್, ಮೇಲಿಂದ ಕೆಳಗಡೆ, ಮೇಲಿಂದ ಹೀಗೆ, ಮೇಲಿಂದ ಕೆಳಗಡೆ, ಹೈಯೆಸ್ಟ್ ರ್ಯಾಂಕ್ಲಿಂದ ಲೋಯೆಸ್ಟ್ ರ್ಯಾಂಕ್ ವರೆಗೆ, ಲೋಯೆಸ್ಟ್ ರ್ಯಾಂಕಿಗೆ ಹರಿದು ಹೋಗುವಂಥದ್ದನ್ನು ನಾವು ಶ್ರೇಣೀಕೃತ ಅಧಿಕಾರ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿ ಹೆನ್ರಿ ಫಿಯೋಲ್, ಆರ್ಗನೈಸೇಷನ್ ಶುಡ್ ಹ್ಯಾವ್ ಎ ಸರ್ಟನ್ ಅಥಾರಿಟಿ ಅಂಡ್ ಕಮಾಂಡ್ ಫ್ರಮ್ ಟಾಪ್ ಟು ಬಾಟಮ್ ಅಂಡ್ ಶುಡ್ ಬಿ ಫಾಲೋಡ್ ಬೈ ದಿ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ. ಅದನ್ನ ಅಥಾರಿಟಿ ಅಂಡ್ ಕಮ್ಯುನಿಕೇಶನ್ಸ್, ಇಟ್ಸ್ ಎ ಚೈನ್ ಆಫ್ ಅಥಾರಿಟಿ ಅಂಡ್ ಕಮ್ಯುನಿಕೇಶನ್ಸ್. ಅಂದ್ರೆ ಅಧಿಕಾರ ಮತ್ತು ಸಂವಹನ ಮೇಲಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಗೆ ಹರಿದು ಹೋಗುವಂಥದ್ದು. ಯಾವ್ಯಾವುದು? ಅಥಾರಿಟಿ ಅಂಡ್ ಕಮ್ಯುನಿಕೇಶನ್ಸ್, ಅಧಿಕಾರ ಮತ್ತು ಸಂವಹನ ಎಲ್ಲಿಂದ? ಟಾಪ್ ಲೆವೆಲ್ ಟು ಲೋ ಲೆವೆಲ್, ಟಾಪ್ ಲೆವೆಲ್ ಟು ಲೋ ಲೆವೆಲ್. ದಿಸ್ ಇಸ್ ಕಾಲ್ಡ್ ಸ್ಕೇಲರ್ ಚೈನ್. ಮೇಲಿಂದ ಕೆಳಗಡೆ ಹೋಗಬೇಕು ಅಂತ ಹೇಳ್ತೀವಿ. ಇದನ್ನ ಸಂಸ್ಥೆಯ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಕೆಳ ಹಂತದ ನೌಕರರಿಗೆ ಕಂಡುಬರುವ ಅಧಿಕಾರವಾಗಿದೆ. ಯಾವುದು? ಶ್ರೇಣೀಕೃತ ಅಧಿಕಾರ. ಸಂಸ್ಥೆಯ ಉನ್ನತ ಮಟ್ಟದ ಅಧಿಕಾರಿಯಿಂದ ಕೆಳ ಹಂತದ ನೌಕರರಿಗೆ ಕಂಡುಬರುವ ಅಧಿಕಾರ ಅಥವಾ ಮಾರ್ಗವನ್ನ ಅಧಿಕಾರದ ಮಾರ್ಗವನ್ನ ಶ್ರೇಣೀಕೃತ ತತ್ವ ಎಂದು ಕರೆಯುತ್ತೇವೆ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಸಂಸ್ಥೆಯ ಮೇಲಿನಿಂದ ಕೆಳಮಟ್ಟದ ಅಧಿಕಾರ ಮತ್ತು ಸಂವಹನ ಸೇತುಬಂಧವಾಗಿದೆ. ಇದು ಅಧಿಕಾರ, ನಾನು ಹೇಳಿದ್ನಲ್ಲ, ಮೇಲಿನಿಂದ ಅಥಾರಿಟಿ ಅಂಡ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೀವಲ್ಲ, ಅಧಿಕಾರ ಮತ್ತು ಸಂವಹನದ ಸೇತುಬಂಧವಾಗಿದೆ. ಎಲ್ಲಿಂದ? ಟಾಪ್ ಲೆವೆಲ್ ಟು, ಮೇಲಿಂದ ಕೆಳಮಟ್ಟದವರೆಗೆ. ಇದನ್ನ ನಾವು ಶ್ರೇಣೀಕೃತ ಅಧಿಕಾರ ಅಂತ ಹೇಳ್ತೀವಿ. ಇದನ್ನು ನಿರ್ವಾಹಕರು ಅಧೀನ ನೌಕರರ ಅನುಸರಿಸಬೇಕಾಗತ್ತೆ. ನಿರ್ವಾಹಕರು ಮತ್ತು ಅಧೀನ ನೌಕರರು ಅನುಸರಿಸಬೇಕಾಗುತ್ತೆ. ಶ್ರೇಣೀಕೃತ ಅಧಿಕಾರವನ್ನ ಎಲ್ಲಾ ಸಂದರ್ಭದಲ್ಲಿ ಅನುಸರಿಸುವುದಿಲ್ಲ. I mean, we should not follow all the situations. The scalar chain should not be follow all the situations. Okay, and this can be violated only in case of emergency to facilitate rapid and easy communications without delay is called what? Gangplank ಅಂತ ಹೇಳ್ತೀವಿ. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ ಇದನ್ನು ಬಳಸೋದಿಲ್ಲ ನಾವು ಸ್ಕೇಲರ್ ಚೈನ್ ಅನ್ನ. ಕೆಲವೊಂದು ವಿಶೇಷವಾದ ಸಂದರ್ಭ, ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ತೀವಿ ನೋಡಿ. ಓಕೆ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಗ್ಯಾಂಗ್ ಪ್ಲಂಕ್ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತದೆ. ಗ್ಯಾಂಗ್ ಪ್ಲಂಕ್ ಎಂದರೆ ಇಬ್ಬರು ಸಮಾನಾಂತರ, ಸೇಮ್ ಲೆವೆಲ್. ಓಕೆ, ಇಬ್ಬರು ಸಮಾನಾಂತರ ಕಾರ್ಮಿಕರ ಅಥವಾ ಅಧಿಕಾರಗಳ ನಡುವೆ ನಡೆಯುವ ನೇರ ಸಂವಹನ ನಡೆಯುವುದನ್ನ ನಾವು ಏನು ಗ್ಯಾಂಗ್ ಪ್ಲಂಕ್ ಅಂತ ಹೇಳ್ತೀವಿ. ಇಬ್ಬರು ಸಮಾನ ಅಂತ ಹೇಳ್ತೀವಿ. ದ ಗ್ಯಾಂಗ್ ಪ್ಲಂಕ್ ಈಸ್ ಎ ಶಾರ್ಟರ್ ರೂಟ್ ಆಫ್ ದ ಸ್ಕೇಲರ್ ಚೈನ್ which allows the employee at the same level communications with each other directly. The same level communications with each other directly. Suppose for example what communications between marketing managers and communication between financial managers and a production manager. ಇವರ ನಡುವೆ ಸೇಮ್ ಲೆವೆಲ್ ಇದಾಗಲ್ಲ. ಇವರು ಪ್ರೊಡಕ್ಷನ್ ಮ್ಯಾನೇಜರ್, ಇವರು ಮಾರ್ಕೆಟಿಂಗ್ ಮ್ಯಾನೇಜರ್, ಇವರು ಫಿನಾನ್ಷಿಯಲ್ ಮ್ಯಾನೇಜರ್, ಸೇಮ್ ಲೆವೆಲ್ ಅದು. ಬಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ. ಅಂಥದ್ರಲ್ಲಿ ನಡೆಯುವಂಥ ಕೆಲವೊಂದು ಎಮರ್ಜೆನ್ಸಿ ಮೂವ್ಮೆಂಟ್ ಅಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ನಡೆಯಲ್ಲ. ಅದು ಎಮರ್ಜೆನ್ಸಿ ಇದ್ದಾಗ ಗ್ಯಾಂಗ್ ಪ್ಲಂಕ್ ಅನ್ನು ಯೂಸ್ ಮಾಡ್ತೀವಿ. ನೋಡಿ, ಇದನ್ನು ಕೇಳ್ತಾರೆ 1 ಮಾರ್ಕ್ಸ್ ಕ್ವಶನ್ಗೆ. ವೆನ್ ವಿ ಯೂಸ್ ದ ಗ್ಯಾಂಗ್ ಪ್ಲಂಕ್, ಯಾವಾಗ ನಾವು ಗ್ಯಾಂಗ್ ಪ್ಲಂಕ್ ಅನ್ನು ಯೂಸ್ ಮಾಡ್ತೀವಿ, ಸಂವಹನವನ್ನು ಯೂಸ್ ಮಾಡ್ತೀವಿ ಅಂದ್ರೆ ಓನ್ಲಿ ವೆನ್ ಅಟ್ ದ ಟೈಮ್ ಆಫ್ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಎಂತ ಕಮ್ಯುನಿಕೇಶನ್ಸ್ ಇದು? ಅಧಿಕಾರ ಮತ್ತು ಕಮ್ಯುನಿಕೇಶನ್ ಯಾರ್ಯಾರ ನಡುವೆ ಆಗುತ್ತೆ ಅಂದ್ರೆ ಕಮ್ಯುನಿಕೇಶನ್ಸ್ ಬಿಟ್ವೀನ್ ದ ಸೇಮ್ ಲೆವೆಲ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಓಕೆ, and gangplank should be used only when in case of emergency to prevent only likely to be disturbance of the message ಅಂತ ಹೇಳ್ತೀವಿ. ಅಂದ್ರೆ ಡಿಸ್ಟ್ರಕ್ಷನ್ ಆಫ್ ಮೆಸೇಜ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಮಾಹಿತಿ ಬೇಗನೆ ಪಾಸ್ ಮಾಡಬೇಕು. ಆಕ್ಸಿಡೆಂಟ್ ಆಗಿದೆ ಅಂದಾಗ ನಾವು ಫಾರ್ಮಲ್ ಆಗಿ ಹೋದ್ರೆ ಟಾಪ್ ಲೆವೆಲ್ಗೆ ಹೇಳಿ, ಟಾಪ್ ಲೆವೆಲಿಂದ ಮಿಡ್ ಲೆವೆಲ್ ಬರಬೇಕು, ಮಿಡ್ ಲೆವೆಲಿಂದ ಲೋ ಲೆವೆಲ್ ಬರಬೇಕು, ಅಲ್ಲಿಂದ ಅಧಿಕಾರಿಗಳು ತಗೊಂಡಾಗ ಆ ರೀತಿ ಹರಿದು ಹೋದಾಗ ಸುಮಾರು ದಿವಸಗಳಾಗ್ತವೆ. ಅವ್ನು ಸತ್ತೋಗ್ಬಿಡ್ತಾನೆ ಅಷ್ಟರೊಳಗೆ. ಅವ್ನು ಆಕ್ಸಿಡೆಂಟ್ ಆಗಿದೆ, ಮಷೀನಲ್ಲಿ ಒಂದು ಕೈ ಕಟ್ಟಾಗಿದೆ, ಇಮಿಡಿಯೇಟ್ ಆಕ್ಷನ್ಸ್ ತಗೋಬೇಕಾಗತ್ತೆ. ಅವಾಗ ಅಂಥದ್ದನ್ನು ನಾವೇನಂತೀವಿ? ಗ್ಯಾಂಗ್ ಪ್ಲಂಕ್ ಅಂತ ಹೇಳ್ತೀವಿ. ಸೊ ದೆನ್ ಈಗ ನಾವು ನೆಕ್ಸ್ಟ್ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಗ್ಯಾಂಗ್ ಪ್ಲಂಕ್ಸ್ ವ್ಯವಸ್ಥೆಯನ್ನು ಸಾಮಾನ್ಯ ಸಂದರ್ಭಗಳಲ್ಲಿ ಉಪಯೋಗಿಸಿದೆ. ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗ ಮಾಡಬೇಕಾಗತ್ತೆ. ಸಂವಹನದಲ್ಲಿ ಅಡೆತಡೆಗಳು ತಪ್ಪಿಸುವುದಕ್ಕಾಗಿ, ಸಂವಹನದಲ್ಲಿ ಆಗುವಂಥ ಅಡೆತಡೆ, ಈಗ ನಾನು ಹೇಳಿದ್ನಲ್ಲ ಎಮರ್ಜೆನ್ಸಿ ಮೂಮೆಂಟ್, ಅವ್ನು ಆಕ್ಸಿಡೆಂಟ್ ಆಗಿದೆ, ಅವನಿಗೆ ನೇರವಾಗಿ ಹೇಳಬೇಕಾಗತ್ತೆ ಯಾರಿಗೆ? ಟಾಪ್ ಲೆವೆಲ್. ಇಮಿಡಿಯೇಟ್ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಫಾರ್ಮಲ್ ಆಗಿ ಫಾಲೋ ಮಾಡ್ಕೊಂತ ಹೋದ್ರೆ, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಹಿಂಗೆ ಹೇಳೋದು ಅಂತೆಲ್ಲ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಅಲ್ಲಿ ಅವನು ಪೇಷಂಟ್ ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಅಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವುದಕ್ಕೆ
ಕೊಳ್ಳುವ ಸಮಯದಲ್ಲಿ ಅಥವಾ ಯಾವ್ಯಾವುದು ಸದವಕಾಶಗಳು ಇರ್ತಾವಲ್ಲ, ಕೆಲವೊಂದು ಆಪರ್ಚುನಿಟೀಸ್ ಇರ್ತವೆ, ಅವಾಗಾದರೂ ನಾವು ಯೂಸ್ ಮಾಡ್ಕೋಬಹುದು, ತ್ವರಿತವಾಗಿ ಇದನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ಎಮರ್ಜೆನ್ಸಿ ಮೂಮೆಂಟಲ್ಲಿ. ಆರ್ಡರ್ ಅಂದರೆ ಏನು? ಇಕ್ವಿಟಿ. ಅದರ್ ದೇರ್ ದ ಆರ್ಡರ್ ಆಫ್ ಪ್ರಿನ್ಸಿಪಲ್ಸ್, ಇವರು ಹೇಳ್ತಾರೆ ಹೆನ್ರಿ ಫೇಲ್ ಅವರು, ಸೇ ದ್ಯಾಟ್ there should be a right man in a right job and right material in the right place. Order ಅಂದ್ರೆ ಏನು? Right man, right job, right man, right job and right material at a right place. Right material at a right place. ಇದನ್ನ ಈಗ ನೋಡಿ, ನಾವು we should not put the machinery in front of the ಡೋರ್ ಮುಂದೆನೇ ನಾವು ಮಷಿನರಿ ಇರಲ್ಲ, ಯಾಕೆಂದ್ರೆ ಅದು ಕನ್ವೀನಿಯನ್ಸ್ ಆಗಿರಬೇಕು, ಕನ್ವೀನಿಯನ್ಸ್ ಟು ಹ್ಯಾಂಡಲ್ ದಿ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಆಲ್. ಅದಕ್ಕೆ ಅದನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು, ಬೆಳಕಿರಬೇಕು, ಗಾಳಿ ಇರಬೇಕು, ಅಂಥದ್ರಲ್ಲಿ ಅವರು ವರ್ಕರ್ ಕೆಲಸ ಮಾಡಬೇಕು. ಸುಮ್ಮನೆ ಎಲ್ಲಿ ಬೇಕಲ್ಲಿ ನಾವು ಇಡ್ತೀವಿ ಅಂತಾರಲ್ಲ, ಅದನ್ನು ಅರೇಂಜ್ ಮಾಡಬೇಕು. ಯಾವ ಮಷಿನ್ಸು ಹೆಂಗೆ ಬರ್ತವೆ ಅಂತ ಅರೇಂಜ್ ಮಾಡಿರಬೇಕು ಆರ್ಡ್ರಲ್ಲಿ ಅಂತ ಹೇಳಿರೋದು ಯಾರು ಅಂದರೆ FW ಟೇಲರ್ ಅಂತ. ಸ್ಟೆಪ್ ಬೈ ಸ್ಟೆಪ್ ಇರಬೇಕು. ನೋಡಿ, ಕೆಳಗಡೆ ಅಡುಗೆ ಮನೆಯಲ್ಲಿ ನೋಡಿ, ಒಂದು ಆರ್ಡರ್ಲಿ ಅರೇಂಜ್ ಮಾಡಿರ್ತಾರೆ. ಒಂದು ಸ್ಮಾಲ್ ಡಬ್ಬ, ಅದ್ರ ಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು, ಅದಕ್ಕಿಂತ ದೊಡ್ಡ ಸೈಜು, ಹಿಂಗೆಲ್ಲ ಸೈಜ್ ವೈಸ್ ನಾವು ಹೆಂಗೆ ಆರ್ಡರ್ ಆಗಿ ಇಡ್ತಿರ್ತೀವಿ, ಅಲ್ಲಿನೂ ಕಂಪ್ನಿಗಳಲ್ಲಿ ಈಸಿ ಟು ಹ್ಯಾಂಡಲ್ ಎಲ್ಲ ಮಟೀರಿಯಲ್ಸು, ಇಕ್ವಿಪ್ಮೆಂಟ್ಸನ್ನು ಅದನ್ನು ಆರ್ಡ್ರಲ್ಲಿ ಇಡಬೇಕು ಅಂತ ಹೇಳಿದ್ದು ಯಾರು? FW ಟೇಲರ್. ಯಾಕೆ ಇದನ್ನು ಆರ್ಡ್ರಲ್ಲಿ ಇಡಬೇಕು ಅಂದರೆ, ಅದಕ್ಕೆ ರೈಟ್ ಮ್ಯಾನ್, ರೈಟ್ ಜಾಬ್, ರೈಟ್ ಮಟೀರಿಯಲ್ ಅಟ್ ರೈಟ್ ಪ್ಲೇಸ್. Okay, everything should be order. Everything and men should be placed in the right order, and there is no, there is a place for everything. There is a place for everything. ನೋಡಿ, ಅವರು ಹೇಳ್ತಾರೆ, there is a place for everything. There is a place for everything, and everything must be in its place. Everything must be in its place ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತುವಿಗೆ ನಿರ್ದಿಷ್ಟ ಸ್ಥಳವಿರಬೇಕು. ಪ್ರತಿಯೊಂದು ವಸ್ತುವಿಗೆ ನಿರ್ದಿಷ್ಟ ಸ್ಥಳವಿದೆ ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ವಸ್ತುವಿರಬೇಕು. ಪ್ರತಿಯೊಂದು ವಸ್ತುವಿಗೆ ನಿರ್ದಿಷ್ಟ ಸ್ಥಳವಿದೆ, ಆದರೆ ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ವಸ್ತು ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವನು ಹೇಳ್ತಾನೆ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ, ದೇರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಮಸ್ಟ್ ಬಿ ಇನ್ ಇಟ್ಸ್ ಪ್ಲೇಸ್. ದಿಸ್ ವಿಲ್ ಲೀಡ್ಸ್ ಟು ಬಿ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಅಂಡ್ ಎಫಿಷಿಯನ್ಸಿ. ಇದರಿಂದ ನಮಗೆ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಉತ್ಪಾದಕತೆ ಹೆಚ್ಚಾಗುತ್ತೆ ಅಂಡ್ ಎಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ. If you want to be increase the productivity and efficiency, just you follow this order. And then equity. Equity andre samanate. The worker should be perform his duty with loyalty and must be should teamwork. Okay, team men with the humanity and kindness. ತುಂಬಾನೇ ಸಮಾನತೆಯಿಂದ ಇರಬೇಕು. ನೀವು ಬೇರೆ ನಾವು ಬೇರೆ ಅಂತ ಡಿಸ್ಕ್ರಿಮಿನೇಷನ್ಸ್ ಮಾಡಬಾರ್ದು. ನೀನು ಸೌತ್ ಆಫ್ರಿಕಾದವನು, ನೀನು ಬ್ಲಾಕ್ ಇದೆಯಾ, ನಾನು ಆಸ್ಟ್ರೇಲಿಯಾದವನು, ನಾನು ತುಂಬ ವೈಟ್ ಇದ್ದೀನಿ, ನಿಮ್ಮಲ್ಲಿ ಭೇದ ಭಾವ ಇರಬಾರ್ದು. ಇಕ್ವಿಟಿ ಸಮಾನತೆಯಾಗಿರಬೇಕು, ಯಾವುದೇ ಥರದ ಭೇದ ಭಾವವನ್ನು ಮಾಡ್ಕೋಬಾರ್ದು. ಭೇದ ಭಾವ ಮಾಡಿದರೆ ಅವಾಗ ಅದು ಇಕ್ವಿಟಿ ಅಂತ ಅನ್ಸೋದಿಲ್ಲ ಅಂತ ಹೇಳಿ ಹೆನ್ರಿ ಫೇಲ್ ಹೇಳ್ತಾರೆ. ಆಲ್ ದೇ ಶುಡ್ ಬಿ ಟ್ರೀಟ್ ಈಕ್ವಲಿ. ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ದೇ ಶುಡ್ ನಾಟ್ ಬಿ there should not be any discriminations against anyone, on account of race, sex, on account of religious, on account of reasons, on account of language, on account of caste, belief, nationality, any other. ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯಲ್ಲಿ ತಾರತಮ್ಯವನ್ನು ಮಾಡಬಾರ್ದು. ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ನಾವು ಅವರು ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಇವರು ಹೆಣ್ಣು, ಇವರು ಗಂಡು, ನೀನು ನಮ್ಮ ಬೇಗ ಬರಬೇಡ, ನೀನು 10 ಗಂಟೆಗೆ ಬಾ, ನೀನು 4 ಗಂಟೆಗೆ ಹೋಗ್ಬಿಡು, ನೀನು ಗಂಡು ಇದೆಯಲ್ಲ, ನೀನು ಬೆಳಿಗ್ಗೆ 8 ಗಂಟೆಗೆ ಬಾ, 8 ಗಂಟೆಗೆ ಹೋಗು ಅಂತ ಇಂಥವೆಲ್ಲ ಮಾಡಬಾರ್ದು. ಗಂಡು ಮಕ್ಕಳಿಗೆ ಪನಿಷ್ಮೆಂಟ್ ಮಾಡಬಾರ್ದು, ಹೆಣ್ಮಕ್ಳಿಗೆ ಅದು ಲಿಬರಲೈಸೇಷನ್ಸ್ ಕೊಡಬಾರ್ದು. ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಕರೆಕ್ಟಾಗಿರಬೇಕು, ಅದು ಈಕ್ವಲ್ ಆಗಿರಬೇಕು ಅಂತ. ಓಕೆ, ಅದು ಸೆಕ್ಸಲ್ಲಿ ಆಗಿರ್ಬೋದು, ರಿಲೀಜಿಯಸ್ ಆಗಿರ್ಬೋದು, ನೀನು ಹಿಂದೂ ಧರ್ಮದವನು, ನೀನು ಮುಸ್ಲಿಮ್ಸು, ನೀನು ಕ್ರಿಶ್ಚಿಯನ್ಸು, ಹೀಗೆ ತಾರತಮ್ಯವನ್ನು ಮಾಡೋಕ್ಕೆ ಹೋಗಬಾರ್ದು. ಓಕೆ, ಆ್ಯಂಡ್ ಲಿಂಗದಲ್ಲಿ ಆಗಿರ್ಬೋದು, ಭಾಷೆಯಲ್ಲಿ ಆಗಿರ್ಬೋದು, ಲ್ಯಾಂಗ್ವೇಜು, ನಾನು ಕನ್ನಡದವನು, ನೀನು ತಮಿಳವನು, ನೀನು ಆಂಧ್ರದವನು, ಹೀಗೆ ಲ್ಯಾಂಗ್ವೇಜ್ನಲ್ಲೂ ನಾವು ಭೇದ ಭಾವ ಮಾಡಬಾರ್ದು, ಜಾತಿಯಲ್ಲೂ ಭೇದ ಭಾವ ಮಾಡಬಾರ್ದು. ಆ್ಯಂಡ್ ಅವರವರ ನ್ಯಾಷನಾಲಿಟಿ, ದೇಶದ ಆಧಾರವಾಗಿ ಇಟ್ಕೊಂಡು ನಾವು ಭೇದ ಮಾಡಬಾರ್ದು. ಸ್ಟೆಬಿಲಿಟಿ ಆಫ್ ಪರ್ಸನಲ್ ಅಂತ ಹೇಳ್ತೀವಿ. ಸಿಬ್ಬಂದಿಯ ಸ್ಥಿರತೆ ಇರಬೇಕು ಯಾವಾಗಲೂ. ಸಿಬ್ಬಂದಿಯನ್ನು ನಾವು ಇದು ಎಂಪ್ಲಾಯಿ ಟರ್ನ್ ಓವರ್ ಶುಡ್ ಬಿ ಮಿನಿಮೈಸ್ ಟು ಮೇಂಟೈನ್ ದಿ ಆರ್ಗನೈಸೇಷನಲ್ ಎಫಿಷಿಯನ್ಸಿ. So the employee should select and appointed through the various procedures, and they should be give the reasonable time to show their result. Okay, ಅವರ ದಕ್ಷತೆ ಮತ್ತು
ಪುರಸ್ಕರಿಸಬೇಕು, ಅವರ ದಕ್ಷತೆಯನ್ನು ಆಕರ್ಷಿಸುವ ಸಂಭಾವನೆಯನ್ನು ಕೊಡಬೇಕು. ಅವ್ರೇನಾದ್ರೂ ಈಗ ನೋಡಿ ಸುಮಾರು ಟರ್ನ್ ಓವರ್ ಆಗ್ಬಿಟ್ರೆ, ಈಗ ನಾವು ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಅನ್ನ ನಮ್ಮ ಕಂಪನಿಯಿಂದ ಹೊರಗಡೆ ಕಳಿಸಬಾರ್ದು, ಅವ್ರನ್ನ ಇಟ್ಕೋಬೇಕು. ಅವ್ರು ಏನ್ ಬೇಕೋ ಅದು ಕೊಟ್ಟು ನಾವು ಇಟ್ಕೋಬೇಕು. ಯಾಕಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಒಬ್ಬನು ಹೋಗ್ಬಿಟ್ರೆ ಇನ್ನೊಬ್ರು ಬಂದು ನಮ್ಮ ಕಂಪನಿಗೆ ಸೇರಿ ಅವನು ಅನುಭವ ಆಗೋದಕ್ಕೆ 4-5 ವರ್ಷಗಳಾಗ್ತವೆ. ಅವಾಗ ಕಂಪನಿ ಎಫಿಷಿಯನ್ಸಿ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಎಲ್ಲ 80% of the company they want to be success their business organizations, definitely they should going to be ಸ್ಟೆಬಿಲೈಸೇಷನ್ ಆಫ್ ಪರ್ಸನಲ್ ಅಂತ ಅದನ್ನು ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಜಾಬ್ ಸೆಕ್ಯೂರಿಟಿ ಕೊಡಬೇಕು, ಅವರಿಗೆ ಉದ್ಯೋಗ ಆಕರ್ಷಣ ಸ್ಯಾಲ್ರಿ ಕೊಡಬೇಕು ಅವರಿಗೆ. ಅದರ ಮೂಲಕ ಅವರಿಗೆ ಅಲ್ಲೇ ಕಂಪನಿಯಲ್ಲೇ ಇರುವ ಹಾಗೆ ಬಹಳಷ್ಟು ದಿವಸ ಅವರು ಕೆಲಸ ಮಾಡೋ ಹಾಗೆ ನೀವು ಮೇಂಟೈನ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಕಂಪನಿಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಗುಡ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಇನಿಷಿಯೇಟಿವ್ ಅಂತ ಹೇಳ್ತೀವಿ, ಅಂದರೆ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋದು. ಎಂಪ್ಲಾಯಿ ಶುಡ್ ಹ್ಯಾವ್ ಟು ಬಿ ಅಲೋಡ್ ಟು ಟೇಕ್ ಪಾರ್ಟ್ ಆಫ್ ಡಿಸೈಡಿಂಗ್ ಅಂಡ್ ಇಂಪ್ಲಿಮೆಂಟಿಂಗ್ ದ ಪ್ಲಾನ್. ಕೆಲವೊಂದು ಸಲ ಅವರಿಗೆ ಕೊಟ್ಬಿಡ್ಬೇಕು. ಕೆಲವರು ತುಂಬ ಬ್ರಿಲಿಯಂಟ್ ಇರ್ತಾರೆ ಕಂಪನಿಗಳಲ್ಲಿ ಕೆಲಸ ಮಾಡೋರು. ಟಾಪ್ ಲೆವೆಲ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಥಿಂಕ್ ಮಾಡಿ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂದರೆ ಗಿವ್ ದೆಮ್ ಲಿಬರಲ್ ಟು ಡೂ ಇಟ್. ಓಕೆ, ಅವರಿಗೆ ಲಿಬರಲ್ ಆಗಿ ಬಿಟ್ಬಿಡಿ, ಅವರಿಗೆ ಇಂಡಿಪೆಂಡೆನ್ಸ್ ಆಗಿ ಬಿಟ್ಬಿಡಿ. ಟೇಕ್ ದೇರ್ ಓನ್ ಡಿಸಿಷನ್ಸ್ ಆ್ಯಂಡ್ ಡೂ ಇಟ್ ವಿತ್ ದೇರ್ ಎಫಿಷಿಯನ್ಸಿ ಅಂತ. ಅವರ ಪರಿಣಾಮಕಾರಿಯಾಗಿ ಅವರು ಸ್ವಯಂ ಪ್ರೇರಿತ ಕೆಲಸ ಮಾಡ್ತಾ ಅಂದರೆ ಗಿವ್ ದೆಮ್ ಫ್ರೀಡಮ್ ಟು ಸಮ್ ಎಕ್ಸ್ಟೆಂಟ್ ಟು ಶೋ ದೇರ್ ಸ್ಕಿಲ್ ಆ್ಯಂಡ್ ಅಚೀವ್ ದೇರ್ ಎಕ್ಸ್ಪೆಕ್ಟೆಡ್ ಗೋಲ್ಸ್. ಅವರ ಜ್ಞಾನವನ್ನು ತೋರಿಸೋದಕ್ಕೆ ಅವರಿಗೆ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಡಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ದು ಯಾರು? ಹೆನ್ರಿ ಫೇಲ್ ಅವರು ಅಂತ ಹೇಳ್ತಾರೆ. ಈ ಸ್ಪಿರಿಟ್ ಡಿ ಕ್ರಾಪ್. ಲಾಸ್ಟ್ ಒನ್ 14th ಪ್ರಿನ್ಸಿಪಲ್ಸು ಸ್ಪಿರಿಟ್ ಸಂಘ ಭಾವನೆ, ಒಗ್ಗಟ್ಟಿನಲ್ಲಿ ಬಲವಿದೆ. ದ ಮಸ್ಟ್ ಬಿ should be necessary to step to improve the team spirit among the employees ನಲ್ಲಿ team spirit ಇರಬೇಕು. And it has to be developed the mentality of the family, one family members ಥರ ಇರಬೇಕು. ನಾವು one family members mentality ಹೆಂಗಿರುತ್ತೆ ಹಂಗೆ ಇರಬೇಕು. ಕಂಪನಿಯಲ್ಲಿ ಎಲ್ಲ ಕೆಲಸ ಮಾಡೋರೆಲ್ಲ we are like one family members ಅಂತ. It should be a mutual confidence. ಇದರಿಂದ ನಮಗೇನಾಗುತ್ತೆ ಮ್ಯೂಚುವಲ್ ಕಾನ್ಫಿಡೆನ್ಸ್ ಅಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಒಳ್ಳೆ ಅರ್ಥ ಮಾಡಿಕೊಂಡು ಪರಸ್ಪರ ನಂಬಿಕೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಟ್ ಹೆಲ್ಪ್ ಟು ರಿಡ್ಯೂಸ್ ದ ವೇಸ್ಟೇಜ್ ಆಫ್ ರಿಸೋರ್ಸಸ್. ಇದರಿಂದ ಮ್ಯೂಚುವಲ್ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಮ್ಯೂಚುವಲ್ ಕಾನ್ಫಿಡೆನ್ಸ್ ಅಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇವೆರಡು ದೀಸ್ ಟೂಲ್ಸ್ ಆರ್ ಹೆಲ್ಪ್ ಟು ರಿಡ್ಯೂಸ್. ಇವೆರಡು ಇದ್ರೆ ಅವಾಗ ಏನಾಗುತ್ತೆ, ದೀಸ್ ಟೂಲ್ಸ್ ಟು ಪಾಯಿಂಟ್ಸ್ ಆರ್ ಹೆಲ್ಪ್ ಟು ರಿಡ್ಯೂಸ್ ದ ವೇಸ್ಟೇಜ್ ಆಫ್ ರಿಸೋರ್ಸಸ್ ಆಗೋದಿಲ್ಲ, ಅಂಡ್ ಮಿಸ್ಯೂಸ್ ಆಫ್ ರಿಸೋರ್ಸಸ್ ಆಗೋದಿಲ್ಲ, ಕೇರ್ಲೆಸ್ ಆಗೋದಿಲ್ಲ. ಓಕೆ, ಕೇರ್ಲೆಸ್ನೆಸ್ ಆಗೋದಿಲ್ಲ ರಿಸೋರ್ಸಸ್ ಅನ್ನ. ಇಟ್ಸ್ ಟರ್ನ್ ಟು ಲೀಡ್ ಟು ಬಿ ಇನ್ಕ್ರೀಸ್ ದ ಪ್ರೊಡಕ್ಷನ್ಸ್ ಅಂಡ್ ಮ್ಯಾನೇಜರ್ ಶುಡ್ ಬಿ ರಿಪ್ಲೇಸ್. ಮ್ಯಾನೇಜರ್ ಯಾವಾಗಲೂ ರಿಪ್ಲೇಸ್ ನಾನು ವಿತ್ ಐ ಅನ್ನೋ ವರ್ಡ್ ಅನ್ನ ವಿತ್ ವಿ in all conversion of the workers. We in all ಅಂತ ಹೇಳಬೇಕು. ಅಂತ ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಮಾಡಿದೀವಿ ಅನ್ನೋ ಒಂದು ಭಾವನೆ ಇದ್ರೆ ಖಂಡಿತವಾಗಿ ಸಂಸ್ಥೆ ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಹೇಳೋದು, ನೀವು ರಿಸೋರ್ಸಸ್ ಅನ್ನ ಚೆನ್ನಾಗಿ ಬಳಕೆ ಮಾಡ್ಕೋಬೇಕಾ, ಮಿಸ್ಯೂಸ್ ಮಾಡಲಾರ್ದಂಗೆ ಬಳಕೆ ಮಾಡ್ಕೋಬೇಕಾ. ಹಾಗಿದ್ರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂಡ್ ಅವರಿಗೆ ಮ್ಯೂಚುವಲ್ ಕಾನ್ಫಿಡೆನ್ಸ್ ಇರಬೇಕು, ಒಂದೇ ಫ್ಯಾಮಿಲಿ ಮೆಂಬರ್ಸ್ ಥರ ಇರಬೇಕು ಅಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಖಂಡಿತವಾಗಿ ಅದೆಲ್ಲ ಸಾಧ್ಯವಾಗುತ್ತೆ. ಈ ರೀತಿ ಹೇಳಿ ಈ 14 ಪ್ರಿನ್ಸಿಪಲ್ಸ್ ಅನ್ನು ಡಿಸೈನ್ ಮಾಡಿ ಇಷ್ಟು ಪರಿಣಾಮಕಾರಿಯಾದಂಥ ತತ್ವಗಳನ್ನು ಕೊಟ್ಟಿರುವಂಥ ಹೆನ್ರಿ ಫಯೋಲ್ ಅವರ ತತ್ವಗಳನ್ನು 14 ತತ್ವಗಳನ್ನು ನಾವೀಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಒಂದನ್ನು ಇದರಲ್ಲಿ 4 ಅಂಕದ ಪ್ರಶ್ನೆ ಮಾತ್ರ ಬರುತ್ತೆ. ಎಲ್ಲ ಪ್ರಿನ್ಸಿಪಲ್ಸ್ ಮಾಡೋದೇನೋ ಬೇಕಾಗಿಲ್ಲ. ಆ ಥರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಂದಾಗ ಲೀಸ್ಟ್ ಔಟ್ ಎನಿ 10 ಪ್ರಿನ್ಸಿಪಲ್ಸ್ ಅಂದರೆ ಇವು 14ರಲ್ಲಿ ಯಾವುದಾದ್ರೂ 10 ಪ್ರಿನ್ಸಿಪಲ್ಸನ್ನು ನೀವು ಲೀಸ್ಟ್ ಔಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಹೆನ್ರಿ ಫಯೋಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಮುಗಿಯಿತು.